ಸಾಕಷ್ಟು ಸಮಯವನ್ನು ಕಳೆದಿದ್ದೀರಿ. ಡಾಕ್ಟರ್ ಹಿತುಲ್ ಮುನಿ ಸಾಹೇಬರು ಸವಿಸ್ತಾರವಾಗಿ ಈ ಮ್ಯಾಂಗೋ ಪ್ರೊಡಕ್ಷನ್ ಬಗ್ಗೆ ತಿಳಿಸಿದ್ದಾರೆ. ನಾನು ಈ ಮ್ಯಾಂಗೋ ಪ್ರೊಡಕ್ಷನ್ ಮಾಡೋ ಟೈಮ್ನಲ್ಲಿ ನಮ್ಮ ಟೈಮಿಗೆ ಸರಿಯಾಗಿ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಹವಾಮಾನದ ಒಂದು ವೈಪರೀತ್ಯದಿಂದಾಗಿ ಅಥವಾ ಹವಾಮಾನ ಈಗ ನೋಡ್ರಿ, ಈ ವರ್ಷ 1 ಜೂನ್ದಿಂದ ಚಾಲುವಾಗಿದ್ದು ಮಳೆ ಇನ್ನೂವರೆಗೂ ಹತ್ತಿಬಿಟ್ಟೈತಿ. ಏನಾದರೂ ಒಂದು ಸ್ಪ್ರೇ ಹೊಡೆದು ಬಿಟ್ರೆ ಹೊಡೆದ ದಿವಸ ಮತ್ತೆ ಮಳೆ ಹೊಡೆದಿದ್ದು ವೇಸ್ಟ್. ಅಷ್ಟೊಂದು ಮಳೆ 2 ದಿವಸಕ್ಕೊಮ್ಮೆ ಮಳೆ ಅಥವಾ ವಾರದಾಗ ಒಂದು ಸಲ ಮಳೆ ಹಾಕ್ಕೊಂತಾನೆ ಐತಿ. ನಮ್ಮ ಕ್ಯಾಲೆಂಡರ್ ಆಫ್ ಆಪ್ರೇಷನ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಯಾವುದೋ ಲೆಕ್ಕಕ್ಕೆ ಬರಲಿಲ್ಲ. ಅವತ್ತು ಯಾಕ್ರಿ ಮಾಡಲಿಲ್ಲ ಅಂತಂದ್ರೆ ಹೊಲ್ದಾಗ ಕಾಲಿಡೋಕ್ಕಾಗಲ್ಲ ಸಾಹೇಬ್ರಿ, ಎಲ್ಲಿ ಹೋಗು, ಏನು ಮಾಡೋದು? ನೀವರೇ ಹೇಳ್ತೀರಿ ಜೂನ್ನಾಗ ಇದು ಮಾಡಿರಿ, ಜುಲೈದಾಗ ಇದು ಮಾಡಿರಿ, ಆಗಸ್ಟ್ನಾಗ ಅದು ಮಾಡಿರಿ. ಮಳೆಯರ ಹೊತ್ತು ಹೊಡ್ಯಾಕತ್ತೈತಿ, ನಮಗಂತೂ ಆಗವಲ್ದು. ಈಗ ಹವಾಮಾನ ಅಂತೂ ನಮ್ಮ ಮಾತು ಕೇಳೋದಿಲ್ಲ. ಹವಾಮಾನ ತಕ್ಕಂಗೆ ನಾವು ಅದ್ರ ಮಾತು ಕೇಳುವಂಗಾಗ್ಯದ. ಅದಕ್ಕೆ ಏನು ಮಾಡ್ಬೇಕು ಹೇಳ್ರಿ ಅಂತೇಳಿ ಈಗ 1 ತಿಂಗಳಿಂದ 1.5 ತಿಂಗಳಿಂದ ಪೊದ್ದಾರ್ ಸರ್ ಬಂದಿದ್ರು. ನೋಡ್ರಿ, ನಮಗೆ ನೀವು ನೀರು ಹಾಸಂದಿದ್ರಿ, ನೀರಂತೂ ಮಳೆ ಜಾಸ್ತಿ ಬಂದು ಹೆಚ್ಚಿನ ಆಗ್ಯದ, ನೀರು ಹಾಸು ಪ್ರಮೇಯನೇ ಇಲ್ಲ. ಇನ್ನು ಗೊಬ್ಬರ ಒಂದು ಕೊಡೋದಾಗಿಲ್ಲ ನಮಗೆ. ನೀವು ಹೇಳಿದ್ರಿ ಇಷ್ಟಿಷ್ಟು ಕೊಡಬೇಕು, ಇಷ್ಟು ತಿಪ್ಪಿ ಗೊಬ್ಬರ ಕೊಡಬೇಕು, ಇಷ್ಟು ಅದು ಕೊಡಬೇಕು, ಇದು ಕೊಡಬೇಕು ಅಂತ ಹೇಳಿದ್ರಿ, ಅದನ್ನು ಮಾಡೋಕ್ಕಾಗಿಲ್ಲ. ಈಗೇನು ಮಾಡ್ಬೇಕು ಹೇಳ್ರಿ ನಮಗಂತ ಬಂದರು. ಒಳ್ಳೆಯದೇ ಅದು. ನಮ್ಮ ಹತ್ರ ಅದಕ್ಕೂ ತಂತ್ರಜ್ಞಾನ ಇದೆ, ವಿಜ್ಞಾನಿಗಳ ಹತ್ರ ಅದು ಇದೆ. ಅದಕ್ಕೆ ಸಂಕ್ಷಿಪ್ತವಾಗಿ ನಾನು ಈ ಒಂದು ಮಾವಿನಲ್ಲಿ ಹವಾಮಾನದ ಬದಲಾವಣೆ ಇಂದ ಕೀಟ ಹಾಗೂ ರೋಗಗಳ ನಿರ್ವಹಣೆ ಮಾತ್ರ ಹೇಳ್ತೀನಿ. ಕೆಲವೊಮ್ಮೆ ಈ ಪ್ರೊಡಕ್ಷನ್ ಆಸ್ಪೆಕ್ಟ್ ಅಂತೂ ಸಾಹೇಬರು ಹೇಳಿದ್ದಾರೆ ಈಗಾಗಲೇ, ಆದರೆ ಇದ್ರ ಬಗ್ಗೆ ಮಾತ್ರ ನಾನು ಸ್ವಲ್ಪ ಬೆಳಕು ಚೆಲ್ತೇನೆ. ಈ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಇಷ್ಟೆಲ್ಲ ಹವಾಮಾನದ ಬದಲಾವಣೆ ಆದರೂ ಸಹಿತ ನಮಗೇನು ನವಂಬರ್ 1 ಅಥವಾ ಬೇಡಪ್ಪ ನವಂಬರ್ ತಿಂಗಳ 15ರಿಂದ ಫ್ಲವರಿಂಗ್ ಚಾಲೂ ಆಗಬೇಕು. ತಪ್ಪಿದ್ರೆ ಅತಿ ತಡ ಅಂದರೂ ಡಿಸೆಂಬರ್ 1st ವೀಕ್ನಿಂದ ನಮಗೆ ಫ್ಲವರಿಂಗ್ ಬರಬೇಕು. ಅದಕ್ಕೆ ಏನು ಮಾಡಬೇಕು? ಈ ಕಾರ್ಯಾಗಾರದ ಒಂದೇ ಉದ್ದೇಶ. ಇನ್ನು ಎರಡನೇದಾಗಿ ಹೂಗಳು ಒಂದೇ ಸಲಕ್ಕೆ ಸಮನಾಗಿ ಬರಬೇಕು. ಈಗೇನಾಗ್ತೈತಿ, ಡಿಸೆಂಬರ್ದಾಗ ಒಂದಿಷ್ಟು ಬರೋದು, ಜನವರಿ, ಫೆಬ್ರವರಿ, ಮಾರ್ಚ್ನಾಗ ಒಂದಿಷ್ಟು ಬರೋದು, ಮುಂದೆ ಅದು ಬೇಸಿಗೆ ಒಳಗೆ ಸಿಕ್ಕು ಯಾವ ಹೂವು ಕಾಯಿ ಹಿಡಿಯೋಂಗಿಲ್ಲ ಬಿಸಿಲಿನ ತಪ್ಪಕ್ಕೆ ಅಂತ ಒಂದು ಪರಿಸ್ಥಿತಿ ಈ ಸುಮಾರು ಒಂದು 4-5 ವರ್ಷದಿಂದ ಆಗಾಕತ್ತೈತೆ. ಹಂಗೆ ಇನ್ನು ಮೂರನೇದ್ದು ಆಯಿತು. ಇನ್ನು ಹೂವಿನ ಪ್ರಮಾಣ ಹೆಚ್ಚಿಸ್ಬೇಕು. ಹೆಂಗೆ ಈಗ ಹೂವು ಮಾವು ತನ್ನ ಕೆಪಾಸಿಟಿ ಎಷ್ಟು ಇರ್ತೈತೆ ಅಷ್ಟು ಹಿಡಿದಿರ್ತೈತಿ. ಬಟ್ ಅದ್ರದ್ದು ನಾವು ಎಷ್ಟು ಅದಕ್ಕೆ ನೀರು ಮತ್ತು ಎಷ್ಟು ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ಟಿರ್ತೀವಿ, ಅದರ ಆಧಾರದ ಮೇಲೆ ಅದು ಎಷ್ಟೇ ಹೂ ಬಿಟ್ಟರು ಕೊನೆಗೆ ಎಷ್ಟು ಹಿಡಿಬೇಕು ನಮ್ಮ ಒಂದು ನಿರ್ವಹಣೆ ಮೂಲದ ಮೇಲೆ ಆಧಾರ ಆಗಿರ್ತೈತಿ. ನಾವು ಪೋಷಕಾಂಶಗಳನ್ನು ಕೊಟ್ಟಿಲ್ಲ, ಅದು ಎಲ್ಲಿ ಕಾಣಲಾರ್ದಷ್ಟು ಹೂ ಬಿಟ್ಟಿರ್ತೈತೆ ಖರೆ, ಅಲ್ಲೇ ಅದ್ರದ್ದು ಎಷ್ಟು ಶಕ್ತಿ ಬೇಕು ಅದಕ್ಕೆ. ಹೂ ಕಾಣಲಾರ್ದಷ್ಟು ಎಲ್ಲಿ ಕಾಣಲಾರ್ದಷ್ಟು ಹೂ ಬಿಡಬೇಕಾದ್ರೆ ಮುಂದೆ ಅಷ್ಟು ಕಾಯಿ ಹಿಡಿಬೇಕಲ್ಲ, ಅಷ್ಟು ಶಕ್ತಿ ಕೊಟ್ಟಿರಂಗಿಲ್ಲ ನಾವು. ಅದ್ರಾಗ ಏನಕ್ಕತಿ, ರೂಪಾಯಿದಲ್ಲಿ 0.01% ಕಾಯಿ ಹಿಡಿದ್ರೂ ಅದು ದೊಡ್ಡದೇ. ಅಂದರೆ ಒಂದು 100 ಹೂವಿನಾಗ 1000 ಹೂವಿನಾಗ 1 ಕಾಯಿ ಹಿಡಿದ್ರೂ ಬೇಕಾದಷ್ಟು ಆಯ್ತು, ಉಳಿದಿದ್ದು ಅಷ್ಟು ಉದುರು ಹೋಗುತ್ತೆ. ಸೊ ಅದಕ್ಕೆ ಹೂವಿನ ಪ್ರಮಾಣ ಹೆಚ್ಚಿಸ್ಬೇಕಪ್ಪ, ಏನು ಮಾಡಬೇಕು? ಅದು ಒಂದು ನಮಗೆ ಚಾಲೆಂಜಿಂಗ್ ವಿಷಯ. ಮತ್ತು ಹೂ ಉದುರ್ದಂಗೆ ನೋಡ್ಕೊಳ್ಳೋದು ಇದು ಭಾಳ ಇಂಪಾರ್ಟೆಂಟ್. ಹೂ ಹಿಡಿದಿರ್ತೈತಿ, ಸಣ್ಣ ಕಾಯಿ ಸಾಸಿವೆ ಕಾಳು, ಜೋಳದ ಕಾಳಾಗಿರ್ತೈತಿ, ಕೆಲವೊಮ್ಮೆ ಗೋಲಿ ಮಾರ್ಬಲ್ ಸೈಜ್ ಆಗಿರ್ತೈತಿ. ಈ ಎಲ್ಲ ಹಂತದಲ್ಲಿ ಈ ಸಣ್ಣ ಕಾಳಾಗಿ ಹಳದಿಯಾಗಿ ಉದುರ್ತೈತೆ. ಅದನ್ನು ಹೆಂಗೆ ತಡೆಗಟ್ಟಬೇಕು? ಇವು 4 ಉದ್ದೇಶಗಳು ಈ ಕಾರ್ಯಾಗಾರದ ಒಂದು 1 by 1 ನೋಡೋಣ. ಇವಾಗ ಕಳೆದ ಕೆಲವು ವರ್ಷಗಳಿಂದ ಕಡಿಮೆ ಆಗಲು ನನಗೆ ಈ ನಮ್ಮ ಮಾವು ಬಳಗ ಸಂಪರ್ಕಕ್ಕೆ ಬಂದಿದ್ದು ಆಫ್ಟರ್ ಕರೋನಾ. ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಇತ್ತು. ಬಟ್ ನಿಜವಾಗಿಯೂ ನಮ್ಮ ಕೂಡ ಒಡನಾಟ ಪ್ರಾರಂಭ ಆಗಿದ್ದು 2020 19-20ಕ್ಕೆ ಕರೋನಾ ಆಯಿತು. ಆ ಟೈಮ್ನಲ್ಲಿ ಈ ಒಂದು ಮಾವು ಬೆಳೆಗಾರರ ಬಳಗ ನನ್ನ ಸಂಪರ್ಕಕ್ಕೆ ಬಂತು. ಬಟ್ ನಾನು ಈ ಮಾವಿನಲ್ಲಿ ಕೆಲಸ ಮಾಡಕತ್ತಿದ್ದು ಸುಮಾರು 15ರಿಂದ 20 ವರ್ಷ ಆಯಿತು. ಬಟ್ ನನಗಿಂತ ಹೆಚ್ಚು ಎಷ್ಟೋ ರೈತರು ತಮ್ಮ ಇಡೀ ಜೀವನವನ್ನೇ ಈ ಒಂದು ಮಾವಿನಲ್ಲಿ ಮಾಡಿದಂಥ ಅನುಭವಸ್ಥ ರೈತರು ಇಲ್ಲಿ ಇದ್ದಾರೆ. ಬಟ್ ನಮ್ಮ ಒಂದು ವೈಜ್ಞಾನಿಕ ರೀತಿಯಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಒಂದು 15 ವರ್ಷದಿಂದ ಈ ಮಾವಿನ ಮೇಲೆ ಸಂಶೋಧನೆ ಮಾಡ್ತಾಯಿದ್ದೀವಿ ನಮ್ಮ ಕುಂಬಾಪುರ ಫಾರ್ಮ್ನಲ್ಲಿ.
ಈಗ ಹವಾಮಾನದ ಬದಲಾವಣೆ ಎಲ್ಲರಿಗೂ ಗೊತ್ತೇ ಇದೆ. ಹೂವು ಲಘು ಬಿಡೋದಿಲ್ಲ, ಲೇಟಾಗಿ ಬಿಡ್ತೈತಿ. ಆಮೇಲೆ ಮುಂದೆ ಎಷ್ಟೋ ಜನ ಈ ವೈಜ್ಞಾನಿಕ ನಿರ್ವಹಣೆ ಮಾಡೋದಿಲ್ಲ, ಪ್ರೂನಿಂಗ್ ಮಾಡಿರೋಂಗಿಲ್ಲ. ಸಾಹೇಬರು ಮುಂಜೆ ನಮ್ಮ ವೈಸ್ ಚಾನ್ಸಲರ್ ವಿಷ್ಣುವರ್ಧನ್ ಸರ್ ಹೇಳ್ತಿದ್ರು, ಪ್ರೂನಿಂಗ್ ಮಾಡೋದ್ರಿಂದ 50% ಹುಳ ರೋಗ ಕಡಿಮೆ ಆಕತ್ತೆ ಅಂತ ಹೇಳಿಬಿಟ್ರು ಅವ್ರು ಒಂದೇ ಶಬ್ದದಾಗ. ಅದಕ್ಕೆ ಪ್ರೂನಿಂಗ್ ಒಂದೇ ಒಂದು ಇಂಟರ್ವೆನ್ಷನ್, ಒಂದೇ ಒಂದು ವೈಜ್ಞಾನಿಕ ಕ್ರಮದಿಂದ 50% ರೋಗ ಹುಳ ಕಡಿಮೆ ಆಗುತ್ತೆ, ಅದು ಪ್ರೂನಿಂಗ್ ಮಾಡೋದ್ರಿಂದ. ಯಾಕಂದ್ರೆ ಎಲ್ಲೆಲ್ಲಿ ಸೂರ್ಯನ ಕಿರಣ, ಎಲ್ಲೆಲ್ಲಿ ಹವಾ ಆಡ್ತೈತಿ ಅಲ್ಲಿ ರೋಗ ಕೀಟಾಣುಗಳ ಸಂಖ್ಯೆ ಭಾಳ ಕಡಿಮೆ. ಅದಕ್ಕೆ ಪ್ರೂನಿಂಗ್ ಬೇಕು ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡ್ಬೇಕು ಅನ್ನೋದು ನನಗೆ ಬಹುಶಃ ನಾನು ಇದ್ದಿದ್ದಿಲ್ಲ ಹತ್ತಿಲ ಮನೆಯವ್ರ ಪ್ರೆಸೆಂಟೇಷನ್ನಾಗ, ಅವ್ರು ಸವಿಸ್ತರವಾಗಿ ಹೇಳಿರಬೇಕು ಅಂತ ನನ್ನ ಒಂದು ಅಂದಾಜು. ಇನ್ನು ಲೇಟಾಗಿ ಹೂ ಬಿಡೋದು, ಈಗ ಜನವರಿಯಾಗಿ ಬಿಡೋದು, ಫೆಬ್ರವರಿಯಾಗಿ ಬಿಡೋದು. ಫೆಬ್ರವರಿ 15 ಸಂಕ್ರಾಂತಿ ಆತಂದ್ರೆ ಬಿಸಿಲು ಚಲೋ ನಮಗೆ, ಶಿವ ಅಂತಂದು ನಮ್ಮ ಶಿವರಾತ್ರಿ ಚಲೋ ಆಯ್ತು ಅಂದ್ರೆ ಆವಾಗ ಹೂ ಬಿಟ್ಟದ್ದು ನಮ್ಮ ಬಿಸಿಲಿನ ತಾಪಕ್ಕೆ ಅಲ್ಲೇನಾಗುತ್ತೆ, ಆವಾಗ ಹೂ ಬಿಡೋದು ಬರೀ ಗಂಡು ಹೂ ಬಿಡ್ತವೆ. ಮತ್ತು ಗಂಡು ಹೂ ಹೆಣ್ಣಿಲ್ಲ ಅಂದ್ರೆ ಗಂಡು ಬರೀ ಹೂ ತೊಗೊಂಡೇ ಮಾಡೋದು. ನಮ್ಮ ಕಂಡಿಗೆರೆ ಹೂ ಭಾಳ ಬಿಟ್ಟೈತಿ, ಅಷ್ಟು ಗಂಡೇವು. ಅದ್ರಾಗ ಎಲ್ಲರೂ ಒಂದಿಷ್ಟು ಹಣ್ಣು ಇರ್ತವೆ, ಹೆಣ್ಣು ಹೂವು. ಅವು ಬಿಸಿಲಿನ ತಾಪಕ್ಕೆ ಪರಾಗಸ್ಪರ್ಶ ಆಗಲಾರ್ದನ ಅವು ಉದುರಿ ಹೋಗ್ತವೆ. ನಮಗೆ ಸಂತೋಷ ಅನಿಸ್ತೈತೆ, ಏನಪ್ಪ ಕೊನೆಗೆ ಲೇಟ್ ಆದರೂ ಹೂ ಬಿಡ್ತಲ್ಲ, ಕಾಯಿ ಬಿಡಲಿ ಅಂತ. ಬಿಡುವುದಿಲ್ಲ. ಫೆಬ್ರವರಿ ಆನ್ವರ್ಡ್ಸ್ ಯಾವುದು ಹೂ ಬಿಡ್ತೈತಿ ಅದು ಬಿಸಿಲಿನ ತಾಪಕ್ಕೆ ಸಿಕ್ಕು ಅದು ಪರಾಗಸ್ಪರ್ಶ ಆಗೋದಿಲ್ಲ. ಅದು ಭಾಳ ಕಡಿಮೆ, 5-10% ಆಗ್ಬೇಕಾದ್ರೆ ಭಾಳ. ಆಮೇಲೆ ಅಂಥ ಒಂದು ಹೂವು ಕಾಯಿ ಬಿಟ್ಟಿದ್ದು ಮುಂದೆ ಹೀಚಾಗಿ ಹಳದಿಯಾಗಿ ಉದುರೋದು ಸಮಸ್ಯೆ ಜಾಸ್ತಿ. ಆಮೇಲೆ ಮುಂದೆ ಲೇಟಾಗಿ ಬಿಟ್ಟಿದ್ದು ಅದು ನಮ್ಮ ಅಡ್ಡಮಳಿ ಸಿಗ್ತೈತಿ. ಮತ್ತು ಫ್ರೂಟ್ ಫ್ಲೈ, ಈ ನಮ್ಮ ಹಣ್ಣು ನೊಣ, ಒಂದು ವೇಳೆ ಏನಾದರೂ ಏಪ್ರಿಲ್ ನಂತರ ನಾವು ಏಪ್ರಿಲ್ ನಂತರ ದಾಟ್ತು ಅಂದರೆ, ಏಪ್ರಿಲ್ 15 ದಾಟ್ತು ಅಂದರೆ 40-50% ಎಲ್ಲ ಕಾಯಿಗಳು ಈ ಒಂದು ಫ್ರೂಟ್ ಫ್ಲೈ ಸಮಸ್ಯೆಗೆ ಸಿಗ್ತವೆ. ಯಾಕಂದ್ರೆ ಆವಾಗ ಅಡ್ಡಮಳಿ ಜಾಸ್ತಿ. ಯಾವಾಗ ಅಡ್ಡಮಳಿ ಜಾಸ್ತಿ ಚಾಲೂ ಆಯಿತು ಆವಾಗ ನಮ್ಮ ಮೇ ತಿಂಗಳು, ಅದೇ ಏಪ್ರಿಲ್ 15ರಿಂದ ಚಾಲೂ ಆಗುತ್ತೆ. ಮೇ ಅಂದರೆ ಮತ್ತು ಏಪ್ರಿಲ್ 15ರಿಂದ ಮೇ 15 ಅವಾಗ ಒಂದು 2 ಅಡ್ಡಮಳಿ ಬರ್ತಾವೆ. ಬಿರುಗಾಳಿ ಬರ್ತೈತಿ, ಸುಂಟ್ರಗಾಳಿ ಬರ್ತೈತಿ, ಅದಕ್ಕೆ ಅರ್ಧಂಬರ್ಧ ಕಾಯಿ ಉದುರ್ತಾವೆ, ಡೋರ್ಗಾಯಿ. ಸುಮ್ಮನೆ ಅವು ಬಿದ್ದಿದ್ದಕ್ಕೆ ಉಪ್ಪಿನಕಾಯಿ ಹಾಕಿ ಏನೋ ಮಾಡ್ತಾರೆ, ಆಯಿತು, ಅದು ಬೇರೆ ವಿಷಯ. ಬಟ್ ಲುಕ್ಷಾನಿ ಭಾಳ ಆಗತ್ತೆ ನಮ್ಗೆ. ಏಪ್ರಿಲ್ 15 ನಂತರ ಏನಾರ ನಮ್ಮದು ಕಾಯಿ ದಾಟ್ತು ಅಂದರೆ ಅಷ್ಟರೊಳಗೆ ನಮ್ಮದು ಮೆಚುರಿಟಿಗಾಗಿ ಹಾರ್ವೆಸ್ಟಿಂಗ್ ಮುಗಿಬೇಕು ನಮಗೆ. ಆ ಒಂದು ಗುರಿ ಇಟ್ಕೊಂಡೆ ನಾವು ಈ ಸಲ, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಈಗ ನಾವು ಸ್ಟ್ಯಾಗರ್ಡ್ ಫ್ಲವರಿಂಗ್ ಬಿಡೋದ್ರಿಂದ ಈಗ ಒಂದು ಸಾಸಿವೆ ಕಾಳು ಇರುತ್ತೆ, ಆಮೇಲೆ ಜೋಳದ ಕಾಳು ಇರುತ್ತೆ, ಆಮೇಲೆ ಮಾರ್ಬಲ್ ಸೈಜ್, ಲಿಂಬಿ ಗಾತ್ರ, ಡ್ವಾರ್ಗಾಯಿ ಒಂದೇ ಗಿಡದಾಗ ಇಷ್ಟಿರ್ತಾವೆ. ಇಷ್ಟು ಎಲ್ಲ ಹಂತ ಸಿಗ್ತಾವೆ. ಹಾರ್ವೆಸ್ಟಿಂಗ್ ಮಾಡೋ ಮುಂದೆ ಯಾವನಾರ ಬಾಜುಕು ನಾವು ಹೊಲವ ಹಾರ್ವೆಸ್ಟಿಂಗ್ ಮಾಡಿದೆ, ಬಾಗವಾನ್ರು ಸಾಮಾನ್ಯವಾಗಿ ಅವರು ಒಂದು ಸೈಜ್ ಬಂತಂದ್ರೆ ಚಲೋ ಮಾಡಿಬಿಡ್ತಾರೆ. ಅದು ಏನು ಎಲ್ಲ ಗಿಡದಾಗಿನ ಹೂವು ಕಾಯಿಗಳು ಬಡ್ದು ಬಿಡ್ತಾರೆ ಅವರು. ಯಾವುದು ಡಾರ್ಗಾಯಿ ಐತಿ, ಯಾವುದು ಮೆಚುರಿಟಿ ಆಗೈತಿ ನೋಡಂಗಿಲ್ಲ ಬಿಡಂಗಿಲ್ಲ. ಅದನ್ನು ನೋಡಿ ನಮ್ಮ ಮಾವು ಬೆಳೆದವರು ಕೆಲವೊಬ್ರು ಹಾರ್ವೆಸ್ಟಿಂಗ್ ಮಾಡಿದ್ದು ಉದಾಹರಣೆಗಳು ಇದ್ದಾವೆ. ಮತ್ತು ನಾವು ಅವ್ರಿಗೆ ರೇಟ್ ಸಿಗೋದಿಲ್ಲಲ್ಲ ಮುಂದೆ, ಲೇಟ್ ಮಾಡಿದಷ್ಟೇ. ಅಂಥವನ್ನ ಏನಾದರೂ ನಾವು ಹಣ್ಣು ಹಾಕಿ ಗ್ರಾಹಕರಿಗೆ ಕೊಟ್ಟುಬಿಟ್ರೆ ಅದ್ರಾಗ ಹತ್ತಿರಾಗ ಒಂದು 5 ಹುಳಿನೇ ಇರ್ತವೆ, ಸಪ್ಪು ಇರ್ತವೆ. ಅದು ಆಗಬಾರ್ದು. ಇದಕ್ಕೆ ನಾನೇನು ಹೇಳೋದು, ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸಿ ಮಾವನ್ನು ಬೆಳಿಬೇಕು. ಇಳುವರಿ ಕಡಿಮೆ ಆಗಲಿ, ಗುಣಮಟ್ಟದಲ್ಲಿ ನಾವು ರಾಜಿ ಮಾಡ್ಕೋಬಾರ್ದು. ಯಾಕಂದರೆ ಈ ಸಲ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತೇಳಿ ನಾವು ಗುರಿ ಇಟ್ಕೊಂಡಿವಿ, ಅಲ್ಲಿ ಗುಣಮಟ್ಟದಲ್ಲಿ ಹೊಡೆತ ಕೊಡಬಾರ್ದು. ಇಳುವರಿ ಕಡಿಮೆ ಆಗಲಿ, ಹತ್ರಾಗ ಏನೋ 1000 ಕಾಯಿ ಬಿಡುವಲ್ಲಿ 500 ಕಾಯಿ ಬಿಟ್ಟಿತ್ತು, ಅವರು ಚಲೋ ಇರಲಿ ಅಂತ. ಅವು ಚಲೋ ಇಲ್ಲ ಅಂದ್ರೆ ಗುಣಮಟ್ಟ ಹೋಯಿತು ಅಂದ್ರೆ ಎಕ್ಸ್ಪೋರ್ಟ್ ಸಾಧ್ಯನೇ ಇಲ್ಲ. ಮಾರ್ಕೆಟಿಂಗ್ ಫುಲ್ ಫೇಲ್ ಆಗಿಬಿಡ್ತೈತಿ. ಹೋದ ವರ್ಷ ತೊಗೊಂಡವರು ಈ ವರ್ಷ ಅಲ್ಲೇನು ಹೋಗ್ತೀರಿ, ಹುಳಿದು ಈ ಸಲ ಬೇಡ ಅಂತ, ಹಾಗೂ ಸಾಧ್ಯತೆ ಇದೆ. ಒಂದು ಸಲ ನಮ್ಮದು ಕ್ವಾಲಿಟಿ ಎನ್ಶ್ಯೂರ್ ಆಯಿತು ಅಂದ್ರೆ ಪ್ರತಿ ವರ್ಷ ನಮ್ಮ ಹತ್ರ ಬರಬೇಕವ್ರು. ಆ ರೀತಿ ಕ್ವಾಲಿಟಿ ಆದ್ರೆ ತಾವು ಮಾರ್ಕೆಟಿಂಗ್ ನಮ್ಮನ್ನು ಹುಡ್ಕೊಂಬರ್ಬೇಕು. ನಾವು ಮಾರ್ಕೆಟಿಂಗ್ ಹುಡ್ಕೊಂತ ಹೋದ್ರೆ ಕಷ್ಟ. ಮೊಹಮ್ಮದ್ ಶುಡ್ ಗೋ ಟುವರ್ಡ್ಸ್ ಹಿಲ್ ಶುಡ್ ನಾಟ್ ನೆವರ್ ಕಮ್ ಟುವರ್ಡ್ಸ್ ಮೊಹಮ್ಮದ್ ಅಂತ. ಹಾಗೆ ನಾವು ಅದೊಂದೇನೋ ಸ್ಲೋಗನ್ ಇದೆ, ಸಾಹೇಬ್ರು ಹೇಳ್ತಿದ್ರು, ನನಗೆ ಬರವಲ್ದಾಗೈತಿ. ಆ ಥರ ಆಗಬಾರ್ದು. ಸೊ ಅದು ಭಾಳ ಇಂಪಾರ್ಟೆಂಟ್.
ಸೊ ಹೀಗಾಗಿ ವೈಜ್ಞಾನಿಕ ಕ್ರಮಗಳಲ್ಲಿ ನಾನು ಹೇಳ್ತಿದ್ದೆ ಪ್ರೀ ಫ್ಲವರಿಂಗ್ ಮೇದಿಂದ ಅಕ್ಟೋಬರ್ದಲ್ಲಿ ಏನು ನಾವು ನಿರ್ವಹಣೆ ಕ್ರಮ ತಗೋತೀವಿ ಅದು ನಮ್ಮ ಮುಂದಿನ ಇಳುವರಿಯಲ್ಲಿ 60% ಪರಿಣಾಮ ಬೀಳ್ತೈತೆ. ಅದು ಒಂದು 6 ತಿಂಗಳಲ್ಲಿ ನಾವು ನಿರ್ವಹಣೆ ಮಾಡುವಂಥದ್ದು 60% ಪರಿಣಾಮ ಇಳುವರಿ ಮೇಲೆ ಹೊಡೆತ ಕೊಡುತ್ತೆ. ಚಲೋದನ ಆಗ್ಬೋದು, ಕೆಟ್ಟದನ ಆಗ್ಬೋದು, ಅದು ನಮ್ಮ ನಿರ್ವಹಣೆ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಮುಂದೆ ಹೂವಾಡುವಂಥ ಈಗ ಚಲುವಾಗುತ್ತೆ ನಮಗೆ. ಇನ್ನು ಮುಂದೆ ಈಗ ನವಂಬರ್ ಡಿಸೆಂಬರ್ಗೆ ಅದು 20% ಕಾಂಟ್ರಿಬ್ಯೂಷನ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟು. ಮುಂದೆ ಕಾಯಿ ಬೆಳೆಯುವಂಥ ಕಟಾವು ಹಣ್ಣು ಮಗಿಸೋದು ಇದಂತೂ ಮಾಡ್ಬೋದು, ಅಲ್ಲೊಂದು 20%. ಒಟ್ಟಾರೆ ನಾವು 100ಕ್ಕೆ 100 ಇಳುವರಿ ಮೇಲೆ ಇಳುವರಿ ಚಲೋ ತೊಗೋಬೇಕು ಅಂದರೆ ಇವು 4 ಹಂತವನ್ನು ನಾವು ಸರಿಯಾಗಿ ವೈಜ್ಞಾನಿಕ ಕ್ರಮದಿಂದ ಮಾಡಿದರೆ ಮಾತ್ರ 100ಕ್ಕೆ 100 ಗುಣಮಟ್ಟ 100ಕ್ಕೆ 100 ಇಳುವರಿ ಎರಡನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮಗೆ ಗುಣಮಟ್ಟ ಒಂದೇ ಇಂಪಾರ್ಟೆಂಟ್ ಅಲ್ಲ ಅಥವಾ ಇಳುವರಿ ಒಂದೇ ಅಲ್ಲ, ಎರಡೂ ಬೇಕು ನಮಗೆ. ಎರಡೂ ಸಾಧನೆ ಮಾಡಬೇಕಾದ್ರೆ ಇವು 4 ಹಂತಗಳನ್ನು ನಾವು ವೈಜ್ಞಾನಿಕ ಕ್ರಮದಿಂದ ಅನುಸರಣೆ ಮಾಡಬೇಕಾಗತ್ತೆ. ಈಗಾಗಲೇ ಸಾಹೇಬ್ರು ಹೇಳಿದ್ದಾರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಬಟ್ ಮಂತ್ ವೈಸ್ ಆಗಲಿಕ್ಕಿಲ್ಲ. ಆ ಪೀರಿಯಡ್ನಲ್ಲೇ ಆದರೂ ಮಾಡ್ಬೋದಾ ನಾವು? ಹೋಗಲಿ. ಈಗ ನಾನು ಮೊದಲೇ ಒಮ್ಮೆ ಕ್ಲೈಮೇಟ್ ರೆಸಿಲಿಯೆಂಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ 1 ತಿಂಗಳಿಂದ ಪೋದಾರ್ ಸರ್ ಭಾಳ ಫೋರ್ಸ್ ಮಾಡಿ, ಸರ್ ನೀವು ಇನ್ನವರೆಗೆ ನಾವು ಮಾವಿನ ಗಿಡಕ್ಕೆ ಯಾವುದು ಗೊಬ್ಬರ ಹಾಕಿಲ್ಲ, ಈಗ ಏನು ಮಾಡ್ಬೇಕು ಹೇಳ್ರಿ ಅಂತ ಕೇಳಿದಾಗ ನಾವು ಅವ್ರಿಗೆ ಹೇಳಿದ್ವಿ. ಎಷ್ಟೋ ನಮ್ಮ ಮಾವು ಬೆಳೆದವರು ಮಾಡಿದ್ದಾರೆ ಮತ್ತು ಒಂದು ಉತ್ತಮ ಫಲಿತಾಂಶವನ್ನು ಅವ್ರು ಕಂಡುಕೊಂಡಿದ್ದಾರೆ. ಸೊ ಇವಾಗ ಈ ಒಂದು ನವಂಬರ್, ಡಿಸೆಂಬರ್ ಈ ಮುಂದೆ 1ನೇ ತಾರೀಕಿನಿಂದ ಮತ್ತು ಚಲುವಾಗುತ್ತೆ ನವಂಬರ್, ಡಿಸೆಂಬರ್. ಈ ಒಂದು 2 ತಿಂಗಳಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಅವಾಗೂ ಏನು ಮಾಡ್ಬೇಕು ಅನ್ನೋದನ್ನು ಈ ಒಂದು ಇದರಲ್ಲಿ ಚರ್ಚೆ ಮಾಡೋಣ. ಅಕ್ಟೋಬರ್ ತಿಂಗಳಲ್ಲಿ ಸುಮಾರಾಗಿ ಇವಾಗ ಅಕ್ಟೋಬರ್ ಕೊನೆಯ ತಿಂಗಳ ಈಗ ನಡೆದೈತಿ, ಕೊನೆಯ ವಾರ. ಈ ಮುಂದೆ ನವಂಬರ್ 15ರವರೆಗೆ ಈ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ನಮಗೆ ಅವಕಾಶ ಇರುವುದು ಅಂದರೆ ಮ್ಯಾಂಗೋ ಸ್ಪೆಷಲ್ಲು ಪ್ಲಸ್ KNO3 ಎರಡೂ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಹೂ ಬಿಡಲು ಪ್ರಚೋದನೆ ಕೊಡುತ್ತೈತಿ ಮತ್ತು ಮಾಲ್ ಫಾರ್ಮೇಷನ್ ಏನಿರಿದ್ರೆ ಸ್ಪಾಂಜಿ ಟಿಶ್ಯೂ ಆಗಲಿ ಮತ್ತು ಉತ್ತಮ ಗುಣಮಟ್ಟದ ಇಳುವರಿ ಮತ್ತು ಕ್ವಾಲಿಟಿ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನವಂಬರ್ 15ರವರೆಗೂ ಟೈಮ್ ಇದೆ. ಈಗಂತೂ ಈಗಿನ ಸದ್ಯದ ಮಟ್ಟಿಗೆ 31ರ ಮಟ್ಟ ಮಳೆ ಇದೆ ಅಂತ ಮುನ್ಸೂಚನೆ ಇದೆ. ಸೊ ಎಷ್ಟೊತ್ತಿದ್ರು ನಾವು ನವಂಬರ್ 1st ವೀಕ್ನಿಂದನೇ ಇದನ್ನು ಪ್ರಾರಂಭ ಮಾಡೋಕೆ ಅಥವಾ 15 ದಿವಸ ನಿಮಗೆ ಟೈಮ್ ಇದೆ. ಆ 15 ದಿವಸ ಅಂತರದಲ್ಲಿ ನೀವು ಯಾವಾಗಾದರೂ ಇದನ್ನು ಮಾಡ್ಬೋದು. ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಇದೇ ಒಂದು ತಿಂಗಳಲ್ಲಿ ಈ ಒಂದು ಕೆಲವೊಂದು ತೋಟಗಳಲ್ಲಿ ಕಂಡು ಬಂದಿದೆ ಕುಡಿ ಕೊರಕ, ಮ್ಯಾಂಗೋ ಶೂಟ್ ಬರೋರು, ಆಮೇಲೆ ಗೂಡುಮಾರಿ ಹುಳ. ಇದು ಯಾರು ಅಗದಿ ನಿರ್ಲಕ್ಷ್ಯ, ಯಾರು ತೋಟವನ್ನು ಎಷ್ಟು ಭಾಳ ನಿರ್ಲಕ್ಷ್ಯ ಮಾಡಿರ್ತಾರಲ್ಲ ಅಂಥವರಲ್ಲಿ ಗೂಡುಮಾರಿ ಹುಳ, ಲೀಫ್ ವೆಬ್ಬರ್ ಜಾಸ್ತಿ ಕಂಡು ಬರುತ್ತೆ. ಮತ್ತು ಎಲೆ ತಿನ್ನುವ ಕೀಟ, ಈ ಫ್ಲವರಿಂಗ್ ಆಗ್ತಾರಲ್ಲ, ಈ ಹೂಗುಚ್ಚ ಇನಿಷಿಯೇಷನ್ ಆಗಿರ್ತೈತಲ್ಲ ಅಂಥವಕ್ಕೆ ಈ ಎಲೆ ತಿನ್ನುವ ಕೀಟನೂ ಬರ್ತೈತಿ. ಅವು ನೋಡೋಣ ಎಂಥವು ಯಾವ ರೀತಿ ಕಾಣ್ತಾವಂತ. ಇದು ನೋಡ್ಬೋದು ಮ್ಯಾಂಗೋ ಶೂಟ್ ಬರೋರು. ತುದಿ ಇಲ್ಲೇನಾಗುತ್ತೆ, ಒಂದು ಗೇಣಿನಿಂದ ಕೆಳಗಡೆ ಸ್ವಲ್ಪ, ಅದು ಭಾಳ ಸೂಕ್ಷ್ಮ ನಮ್ಮ ಮಾವಿನ ಚಿಗುರು, ಅಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಗೀರು ಬಿತ್ತಂದ್ರೆ ಸಾಕು ಮುಂದಿನ ಒಣಗೋಗ್ಬಿಡ್ತೈತೆ. ಅಷ್ಟು ಸೆನ್ಸಿಟಿವ್, ಅಷ್ಟು ಸೂಕ್ಷ್ಮ ಅದು. ಏನು ಮಾಡ್ತೈತಿ ಈಗ ನಿಮಗೆ ನೋಡ್ಬೋದಿಲ್ಲ ಇನ್ನೊಂದು ಚಿತ್ರದಲ್ಲಿ ಯಾವ ರೀತಿ ಹಾನಿ ಮಾಡುತ್ತೆ ಅಂತ. ಸೊ ಈ ರೀತಿ ನೋಡು, ಅಲ್ಲೆಲ್ಲೆಲ್ಲೆಲ್ಲೇ ಸ್ವಲ್ಪ ಕೆರೆದು ಬಿಡ್ತಂದ್ರೆ ಸಾಕು ಅದು ಮ್ಯಾಗಿನ ಮುಂದಿನ ಚಿಗುರು ಒಣಗೇ ಬಿಡ್ತು. ಈ ರೀತಿ ಎಲ್ಲ ಏನಪ್ಪ ಅಂತಂದ್ರೆ ಮುಂದೆ ಬರೋಂಥ ಚಿಗುರು ಈ ರೀತಿ ಒಣಗ್ತಪ್ಪ ಅಂದರೆ ಮುಂದೆ ಅದು ಹೂ ಬಿಡೋಂಥ ಒಂದು ಚಿಗುರದು. ಸೊ ಅದು ಹೋಯ್ತು. ಅದಕ್ಕೆ ಇನ್ನು ಗೂಡುಮಾರಿ ಹುಳ ಗೂಡು ಕಟ್ತೈತಿ, ಒಂದು 8 ತಲೆ ಕೂಡಿ ಗೂಡು ಕಟ್ಟುವಂಥದ್ದು. ಇದು ಎಲ್ಲರ ತೋಟದಲ್ಲಿ, ಇವೆಲ್ಲ ಕೀಟ ಎಲ್ಲರ ತೋಟದಾಗ ಬರ್ಬೇಕಂತೇನಿಲ್ಲ. ಕೆಲವೊಂದು ಯಾರು ಈಗ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಕೀಟಗಳು ಹೆಚ್ಚು ಕಂಡು ಬರ್ತವೆ, ಕೆಲವೊಬ್ಬರ ತೋಟದಲ್ಲಿ ಕಂಡು ಬರಲಿಕ್ಕೇ ಇಲ್ಲ ಆ ಥರ. ಸೊ ಇದು ಏನಪ್ಪ ಅಂದರೆ ಗೂಡುಮಾರಿ ಹುಳ. ಇದಕ್ಕೇನಪ್ಪ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದರೆ ನಾ ಹೇಳಿದ್ನೆಲ್ಲ, ಪ್ರೂನಿಂಗ್ ಯಾರು ಮಾಡ್ತೀರಿ, ಟ್ರೈನಿಂಗು ಪ್ರೂನಿಂಗು ಅವ್ರು ಮಾಡೋದ್ರಿಂದ ನಿಮ್ಮ ಈ ಕೀಟದ ಸಮಸ್ಯೆ ಬರೋದಿಲ್ಲ. ಮಾಡಿಲ್ಲ ಯಾರು ಅವರು ಇದನ್ನು ಮಾಡಲೇಬೇಕಾಗತ್ತೆ. ಅದಕ್ಕೆ ಲೈಟ್ ಟ್ರ್ಯಾಪ್ ಹಾಕಬೇಕು. ಒಂದು ಅಟ್ಲೀಸ್ಟ್ ನಿಮ್ಮ ಮಾವಿನ ತೋಟದಲ್ಲಿ ಒಂದು ದೀಪದ ಬೆಲೆ, ಸೋಲಾರದ್ದು ಈಗಂತೂ ಭಾಳ ಚೀಪ್ ಅದಾವೆ, ಅಂಥದ್ದು ಎಕರೆಗೆ ಒಂದು ದೀಪದ ಬೆಲೆ ಸೋಲಾರ್ ದೀಪ ಹಾಕಿದರೆ ಅಲ್ಲಿ ನಿಮ್ಮ ಕೀಟದ ಮುನ್ಸೂಚನೆ, ಯಾವುದು ಕೀಟ ಬಂದಿದೆ ನಮ್ಮ ಹೊಲದಾಗ, ನೀವು ಮಂದಿ ಹೊಲದ ನೋಡಕ್ಕೆ ಹೋಗ್ಬಿಡ್ರಿ, ನಮ್ಮ ಹೊಲದಾಗ ಯಾವ್ದು ಕೀಟ ಬಂದಿದೆ ಅದು ನಮಗೆ ಗೊತ್ತಾಗತ್ತೆ. ಅದನ್ನು ಹಾಕಿದರೆ ಬಂದೈತೆ ಅಂತ ಗೊತ್ತಾದ ಮೇಲೆ ಇದು ಯಾವುದಾದ್ರೂ ಒಂದು ಕೀಟನಾಶಕ ಈ ತಿಂಗಳಲ್ಲಿ ಹೊಡೆದು ಬಿಟ್ರೆ ಮ್ಯಾನೇಜ್ಮೆಂಟ್ ಆಗುತ್ತೆ.
ಮ್ಯಾನೇಜ್ಮೆಂಟ್ ಯಾವುದೇ ಹಂತದಲ್ಲಿ ಮಾಡ್ಬೋದು, ಮೊದಲಿನಿಂದ ಮಾಡ್ಕೊತ ಬಂದವರಿಗೆ ಇವು ಯಾವ ಸಮಸ್ಯೆ ಬರುವುದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಎಲ್ಲರಿಗೂ ಮೊದಲಿನಿಂದ ಮಾಡೋಕ್ಕೆ ನಮ್ಮಲ್ಲಿ ಗೊತ್ತಲ್ಲ, ನಮಗೆ 190% ಮಂದಿ ಎಲ್ಲ ಈಗ ಕುತ್ತಿಗೆ ಬಂದಾಗ ನಾವು ಚಲೋ ಮಾಡೋರು. ಅಂಥ ಪರಿಸ್ಥಿತಿ ಒಳಗೆ ನಾವು ಏನಾಗತಿ, ಕೆಲವೊಮ್ಮೆ ಆಪ್ಷನ್ ಕೊಡಬೇಕಾಗತ್ತೆ. ಈ ತಿಂಗಳದಾಗ ಹಿಂಗೆ ಬಂದಾಗ ಹಿಂಗೆ ಮಾಡ್ರಪ್ಪ ಅಂತ. ಮೊದಲಿನಿಂದ ಮಾಡ್ಕೊತ ಬಂದವರಿಗೆ ಒಳ್ಳೆಯದೇ, ಅವ್ರಿಗೆ ಏನು ಬರೋದೇ ಇಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಬಟ್ ಈ ನಡ್ಬರ್ಕ ನಮ್ಗೆ ಎಲ್ಲೂ ಸೌಟ್ ಸಿಕ್ಕಿಲ್ರಿ, ನಮಗೆ ಹೊಲಕ್ಕೆ ಹೋಗೋಕ್ಕಾಗಿಲ್ಲ, ನಮಗೆ ಹೇಳ್ರಿ ಏನು ಮಾಡ್ಬೇಕು ಅಂತ ಅವ್ರಿಗೆ. ಇನ್ನು ನವಂಬರ್ ತಿಂಗಳದೊಳಗೆ ಸಾಮಾನ್ಯವಾಗಿ ನೀರು ಬೇಕಾಗಿರೋದಿಲ್ಲ. ಯಾಕಂದರೆ ಚಳಿಗಾಲ ಒಮ್ಮೆ ಪ್ರಾರಂಭ ಆಯಿತು ಅಂದರೆ ನವಂಬರ್ ತಿಂಗಳ ಚಳಿಗಾಲ ಈಗಾಗಲೇ ಚಲುವಾಗಿದೆ ಸಣ್ಣಗೆ. ನವಂಬರ್ ಅಂದರೆ ಚಳಿಗಾಲ ಜೋರು ಚಲುವಾಗಿರ್ತೈತಿ. ಅಂಥ ಹೊತ್ತಿನಾಗ ಮಾವು ನೀರು ಬೇಕಾಗಿಲ್ಲ, ನ್ಯೂಟ್ರಿಷನ್ ಅಂತೂ ಬೇರು ಮೂಲಕ ತೊಗೊಳಂಗಿಲ್ಲ. ಚಳಿಗಾಲದಲ್ಲಿ ಸಾಯಿಲ್ ಟೆಂಪ್ರೇಚರ್ ಭಾಳ ಇಂಪಾರ್ಟೆಂಟ್. ಸಾಯಿಲ್ ಟೆಂಪ್ರೇಚರ್ ಈಗ ನಮ್ಮಲ್ಲಿ ಹತ್ತಿ ಕೆಂಪಾಗಿ ಬಿಡ್ತೈತಿ ಈಗ ಚಳಿಗಾಲದೊಳಗೆ. ಯಾಕೆ ಕೆಂಪಾಕತ್ತೆ ಅಂದರೆ ಭೂಮಿಯಿಂದ ಪೋಷಕಾಂಶಗಳನ್ನು ತೊಗೊಳ್ಳುವಂಥ ಒಂದು ಶಕ್ತಿ ಕಮ್ಮಿ ಆಗಿಬಿಟ್ಟಿರ್ತೈತಿ ಚಳಿಗಾಲದಲ್ಲಿ. ಹಂಗೆ ನಾವು ಈಗೇನಾದರೂ ಗೊಬ್ಬರ ಕೊಡ್ಬೋದೇನೋ ಅಂತ ಯಾರ್ಯಾರು ರೈತರು ಕೇಳಿದರೆ ಕೊಡಬೇಡ್ರಿ ಅಂತ ಹೇಳ್ತೇನೆ ನಾನು ನವಂಬರ್ ತಿಂಗಳದೊಳಗೆ. ಯಾಕಂದರೆ ಇದು ಒಂಥರ ಕ್ವಿಸೆಂಟ್ ಸ್ಟೇಜ್, ಡೈಪಾಸ್ ಸ್ಟೇಜ್ ಇದ್ದಂಗೆ ಆ್ಯಸ್ ಫಾರ್ ಆಸ್ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಈಸ್ ಕನ್ಸರ್ನ್. ಸೊ ಅದಕ್ಕೆ ನೀರಾಗಲಿ ನ್ಯೂಟ್ರಿಷನ್ ಆಗಲಿ ಬೇರಿನ ಮೂಲಕ ಕೊಡೋದು ಬಂದ್ ಮಾಡಿಬಿಡ್ಬೇಕು, ಕೊಡಬಾರ್ದು. ಬೇರಿನ ಮೂಲಕ ಬೇರು ತೊಗೊಳಂಗಿಲ್ಲ. ಅದಕ್ಕೆ ಒಂದು ವೇಳೆ ಇಂಥ ಒಂದು ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಮಳೆ ಬಂದರೆ ಏನು ಮಾಡಬೇಕಪ್ಪ? ಯಾಕಂದರೆ ನಮಗರೆ ಏನು ಭೂಮಿಯಾಗ ಹಸಿ ಇತ್ತು ಅಂತಂದರೆ ಗಿಡಕ್ಕೆ ಹಸಿವಾಗೋದಿಲ್ಲ, ಹಸಿವಾಗುವವರೆಗೂ ಹೂ ಬಿಡೋದಿಲ್ಲ. ಇದು ಸಮಸ್ಯೆ ಇತ್ತು ಮಾವಿಂದು. ಗಿಡಕ್ಕೆ ಹಸಿವು ಮಾಡ್ಬೇಕಾಯ್ತು ನಾನು. ಹಸಿವು ಏನು ಮಾಡ್ಬೇಕು? ಹಸಿವು ಅಂದ್ರೆ ಏನು ಮಾಡ್ಬೇಕು? ನೀರಡಿಕೆ ಆಗ್ಬೇಕು. ಅದಕ್ಕೆ ಹಸಿವು ಆಗ್ಬೇಕಂದ್ರೆ ನೀರಡಿಕೆ ಆಗ್ಬೇಕು. ನೀರಡಿಕೆ ಆಗ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಇಂಥ ಹೊತ್ತಿನಾಗ? ಹೋದ್ಸಲ ನಾನು ಇದನ್ನು ಹೋದ್ಸಲ ಕೆಲವೊಂದು ರೈತರಿಗೆ ಪ್ರಯೋಗಾತ್ಮಕವಾಗಿ ಆಯಿತು, ನೀವು ಈ ಭೂಮಿಯಾಗಿಂದು ತೇವಾಂಶ ಆರಿಸ್ಬೇಕಾಗಿದೆ, ಅದಕ್ಕೆ ಒಂದು ಸಲ ರಂಟಿ ಅಥವಾ ನೇಗಲ ಹೊಡೆದು ಬಿಡ್ರಿ, ಅಟ್ಲೀಸ್ಟ್ ತೇವಾಂಶ ಆರಿ ಹೋದ್ರೆ ಮುಂದತ್ಲಾಗ ನಿಮಗೆ ಹೂ ಬಿಡ್ಬೋದು ಅಂತ ಒಂದು ಪ್ರಾಯೋಗಿಕವಾಗಿ ಒಂದಿಷ್ಟು ಮಂದಿಗೆ ಅಡೋಕ್ ರೆಕಮೆಂಡೇಶನ್ ಕೊಟ್ಟಿದ್ದೆ. ಕೆಲಸ ಆಯ್ತದೆ. ಆ ಒಂದು ಅನುಭವದ ಆಧಾರದ ಮೇಲೆ ಅಕಸ್ಮಾತ್ ಈಗೇನೋ ಈ ತಿಂಗಳು 31 ಮಟ್ಟ ಮಳೆ ಇತ್ತಂತಾರೆ, ಮುಂದೆ ಏನೈತೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಮಳೆ ನಮ್ಮ ಕೈಯಾಗಿಲ್ಲ. ಅಕಸ್ಮಾತ್ ಏನಾದರೂ ನವಂಬರ್ ತಿಂಗಳ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಮಳೆ ಆಯ್ತುಪ್ಪ ಅಂದರೆ ಅಂಥ ಹೊತ್ತಿನಾಗ ನೀವು ರಂಟಿ ಅಥವಾ ನೇಗಲ ಹೊಡೆದ್ರೆ ಅಲ್ಲಿಂದ ಮುಂದೆ 15 ದಿವಸದಲ್ಲಿ ಹೂ ಪ್ರಾರಂಭ ಆಗುತ್ತೆ ಮತ್ತೆ ಬಿಡಲಿಕ್ಕೆ. ಅದು ಭಾಳ ಇಂಪಾರ್ಟೆಂಟ್. ಇದು ನೀವು ದಯವಿಟ್ಟು ರೈತರ ಗಮನದಲ್ಲಿ ಇಟ್ಕೊಳ್ರಿ. ದಿಸ್ ಈಸ್ ನಾಟ್ ಬೇಸ್ಡ್ ಆನ್ ದಿ ರಿಸರ್ಚ್, ಇಟ್ ಈಸ್ ಬೇಸ್ಡ್ ಆನ್ ದಿ ರೈತರ ಅನುಭವದ ಆಧಾರದ ಮೇಲೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನು ಈ ನವಂಬರ್ 15ರ ನಂತರ ಅವಾಗೇನಪ್ಪ ಅಂತಂದ್ರೆ ತೋಟದ ತುಂಬ ಹೊಗೆ ಹಾಕಬೇಕು. ಈಗ ಕೆಲವೊಬ್ಬರು ರೈತರು ತೋಟದ ನಾಯಿ ನಿಂತಿದ್ದೆ 4-5 ಗಿಡದ ನಡಬರ್ಕ ಸಣ್ಣ ಇಟಿಟ ಒಣಗಿದ ಎಲೆ ಇರ್ತಾವಲ್ಲ, ಅವನು ಗುಂಪಿ ಮಾಡಿ ಅಲ್ಲೇ ಸ್ವಲ್ಪ ಕಡ್ಡಿ ಕೆರೆದ ಸಣ್ಣಗೆ ಹೂ ಇದು ಏನಪ್ಪ ಹೊಗೆ ಬರಲಿ ಅಂತ. ಅದನ್ನೇನು ಎಂಥ ಹೊತ್ತಿನಾಗ ಮಾಡ್ಬೇಕಂದ್ರೆ ಮುಂಜಾನೆ 6 ಗಂಟೆಗೆ ಗಾಳಿ ಭಾಳ ಇರೋದಿಲ್ಲಲ್ಲ, ಗಾಳಿ ಭಾಳ ಇರಬಾರ್ದು, ಮ್ಯಾಕ್ ಹೋಗ್ಬೇಕು. ಗಾಳಿ ಭಾಳ ಇತ್ತಂದ್ರೆ ಒಂದು ಕಡೆಯಿಂದ ಬೀಸ್ಕೊಂತ ಹೋಗ್ಬಿಡ್ತೈತಿ. ನಮ್ಮ ತೋಟ ತುಂಬ ಬಡಿಬೇಕದು, ಹರಡ್ಬೇಕದು. ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ಒಂದು 8 ದಿವಸ 2 ಹೊತ್ತು ಈ ಥರ ಹೊಗೆ ಹಾಕಿಬಿಟ್ರೆ ಅಲ್ಲೇನಾಗುತ್ತೆ, ಹೊಗೆ ಒಳಗೆ ಇಥಿಲಿನ್ ಅಂಶ ಇರ್ತೈತಿ. ವೆರಿ ಟ್ರೇಸ್ ಕ್ವಾಂಟಿಟಿ, ಸ್ಮಾಲ್ ಕ್ವಾಂಟಿಟಿ ಆಫ್ ಇಥಿಲಿನ್ ಅಂಶ ಇರೋದ್ರಿಂದ ಆ ಇಥಿಲಿನ್ ಅಂಶ ಏನು ಮಾಡ್ತೈತಪ್ಪ ಅಂತಂದ್ರೆ ಹೂ ಬಿಡಲಿಕ್ಕೆ ಪ್ರಚೋದನೆ ಕೊಡ್ತೈತಿ. ಒಂದು. ಎರಡನೇದು ಕೀಟಗಳು ಇದ್ದರೆ ಅವು ಹೋಗ್ತವೆ. ಕೆಲವೊಂದು ಈ ಲೆಪ್ಡಾಪ್ಟರ್ನ ಪತಂಗ ಜಾತಿಗೆ ಸೇರಿದ ಸಣ್ಣ ಸಣ್ಣ ಪತಂಗಗಳು ಅವು ಸಹಿತ ನಮ್ಮ ತೋಟ ಬಿಟ್ಟು ದೂರ ಓಡೋಗ್ತಾವೆ, ಸಾಯಂಕಾಲ ದೂರ ಓಡೋಗ್ತಾವೆ. ಸೊ ಈ ರೀತಿ ಕೆಲವೊಬ್ರು ಏನು ಮಾಡ್ತಾರೆ, ಈ ಥರ ಒಂದು ಸಣ್ಣದ ಈ ಬಂಡಿಗಾಲಿ ಇತ್ತಲ್ಲ ಅದರೊಳಗೊಂದು ತೆವಿ ಒಳಗೆ ಹೊಗೆ ಹಾಕ್ಕೊಂಡು ಎಲ್ಲ ಕಡೆ ತಿರುಗಾಡ್ಬಿಡ್ತಾರೆ, ಲೋಬಾನ ಬೆಳಗ್ದಂಗೆ ಎಲ್ಲ ಹೊಲದ ತುಂಬ. ಆ ಥರ ಹಂಗೂ ಮಾಡ್ಯಾರ. ಹಿಂಗೆ ಬೇಡಪ್ಪ ಅಂತಂದ್ರೆ ನಡಬರ್ಕನ ಹಿಂಗೆ ಸ್ವಲ್ಪ ಕಸ ಹಾಕಿ ಅಲ್ಲಿ ಬೆಂಕಿ ಹಚ್ಚಿ ಅಲ್ಲೆಲ್ಲೆಲ್ಲೆಲ್ಲಿ ತೋಟ ತುಂಬ ಸಣ್ಣಗೆ ಸ್ವಲ್ಪ ಕಸ ಹಾಕಿ ಹೊಗೆ ಹಾಕಿದ್ರೂ ಅದೂ ಒಳ್ಳೆ ಕೆಲಸ ಮಾಡುತ್ತೆ. ಸೊ ಈ ರೀತಿ ನಾವು ಏನಪ್ಪ ಮಾಡಿದ್ರಿ ಅಂದರೆ ಇದು ಒಂದೇನಂದ್ರೆ ಪದ್ಧತಿ ನಮ್ಮ ಹೂ ಪ್ರಚೋದನೆ ಕೊಡಲಿಕ್ಕೆ. ಒಂದು ಮ್ಯಾಂಗೋ ಸ್ಪೆಷಲ್ ಕೇನೋತ್ರಿ ಹೊಡೆಯೋದ್ರಿಂದ, 2 ಹೊಗೆ ಹಾಕೋದ್ರಿಂದ, 3 ಮಳೆ ಬಂತು ಅಂದರೆ ಹಸಿವನ್ನು ಕೃತಕವಾಗಿ ಸೃಷ್ಟಿ ಮಾಡಿ ಹೂ ಬಿಡಲಿಕ್ಕೆ ಪ್ರಚೋದನೆ ಕೊಡೋದು. ಇವು 3 ಪದ್ಧತಿಗಳಿಂದ ನಾವು ಏನಪ್ಪ ಅಂದರೆ ನವಂಬರ್ ಬೇಡ, ನವಂಬರ್ 15 ಬೇಡ,
ಡಿಸೆಂಬರ್ 1 ನಾವು ನಮಗೆ ಡಿಸೆಂಬರ್ 1ನೇ ತಾರೀಕಿನಿಂದ ಹೂ ಬಿಟ್ಟರೂ ಸಹಿತ ನಮಗೆ ಕೇಡಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು ಬೇಕು. ಹೂವಾಡುವ ಹಂತದಿಂದ ಹಿಡ್ಕೊಂಡು ನಮಗೆ ಹಾರ್ವೆಸ್ಟಿಂಗ್ ಆಗಬೇಕಾದ್ರೆ 4 ತಿಂಗಳು ಬೇಕು. ಅಂದರೆ 120 ದಿವಸ ಬೇಕಾಗತ್ತೆ. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್. ಏಪ್ರಿಲ್ 1 ನಮ್ದು ಹಾರ್ವೆಸ್ಟಿಂಗ್ ಚಾಲು. ಅಲ್ಲೇನಾಯಿತು, ಮುಂದೆ ನಮಗೆ ಹಣ್ಣು ನೋಣದ ಸಮಸ್ಯೆ ಕಡಿಮೆ ಆಯಿತು, ಅಡ್ಡಮಳಿ ಸಿಗೋದು ಕಡಿಮೆ ಆಯಿತು, ಸುಂಟ್ರಗಾಳಿ ಬಿರುಗಾಳಿಗೆ ಆಣಿಕಲ್ಲಿಗೆ ಸಿಗೋದು ಕಡಿಮೆ ಆಯಿತು, ಅಂತ್ರಾಕ್ನೋಸ್ ಬರೋದು ಕಡಿಮೆ ಆಗತ್ತೆ. ಅದು ಭಾಳ ಇಂಪಾರ್ಟೆಂಟ್ ನಮಗೆ. ಇನ್ನೊಂದು ವಿಷಯ ಸಾಹೇಬ್ರು ಹೇಳಿರೋ ಹಿತ್ತಲ ಮನೆಯವರು, ನಿಮ್ಗೆ ಅಂತ್ರಾಕ್ನೋಸ್ ಡಿಸೀಸು ಅಥವಾ ಈ ಸ್ಟೆಮ್ ಆ್ಯಂಡ್ ರಾಟ್ ಡಿಸೀಸ್ಗಳು ಇವು ಬರಬಾರ್ದಪ್ಪ ಅಂತಂದ್ರೆ ಆ್ಯಸ್ ಎ ಯಾಕಂದರೆ ಇವು ಏನಾಗುತ್ತೆ, ನಮ್ಮಲ್ಲಿ ಈ ಮಳೆಗಾಲ ಸತತವಾಗಿ 5-6 ತಿಂಗಳಿಂದ ಇರೋದ್ರಿಂದ ಹವಾಮಾನ ತಂಪಾದ ಹವಾಮಾನ ಇತ್ತಪ್ಪ ಅಂತಂದ್ರೆ ಅಲ್ಲಿ ಅಂತ್ರಾಕ್ನೋಸ್ ಡಿಸೀಸ್ ಯಾವಾಗಲೂ ನಮ್ಮ ತೋಟದಾಗ ಇದ್ದೇ ಇರ್ತೈತಿ, ಈ ಒಂದು ವಾತಾವರಣ. ಅದಕ್ಕೆ ಬಿಫೋರ್ ಫ್ಲವರಿಂಗ್ 1 ಅಥವಾ 2 ಸಲ ಬೋಡೋ ಮಿಕ್ಸರ್ ಸ್ಪ್ರೇ ಮಾಡಿದವ್ರ ಹೊಲದಲ್ಲಿ ಅಂತ್ರಾಕ್ನೋಸ್ ಭಾಳ ಕಡಿಮೆ ಬರುತ್ತೆ. ಬೋಡೋ ಮಿಕ್ಸರ್ 1% ಬೋರ್ಡೋ ಮಿಕ್ಸರ್ ತಮಗೆಲ್ಲ ಗೊತ್ತಿರಬೇಕು. ಬೋರ್ಡೋ ಮಿಕ್ಸರ್ ತಯಾರಿ ಮಾಡೋದು ಎಲ್ಲ ಅನುಭವಸ್ಥ ಇದ್ದಂಥ ರೈತರಿದ್ದೀರಿ. 1% ಬೋರ್ಡೋ ಮಿಕ್ಸರನ್ನು ಹ್ಯಾಕೆ ತಯಾರು ಮಾಡ್ಬೇಕಂತ ಗೊತ್ತಿದೆ. ಅದನ್ನು ಬಿಫೋರ್ ಫ್ಲವರಿಂಗ್ 1 ಅಥವಾ 2 ಸಲ ಸ್ಪ್ರೇ ಮಾಡಿಬಿಟ್ರೆ ನಮ್ಮ ತೋಟದಲ್ಲಿ ಈ ರೋಗಾಣುವಿನ ಯಾವುದು ಚಿಬ್ಬು ರೋಗದ ಬರುವಂಥ ರೋಗಾಣುವಿನ ಕಣಗಳ ಸಂಖ್ಯೆ ತೀರಾ ಕಡಿಮೆ ಆಗುತ್ತೆ. ಅದು ಮುಂದೆ ನಮ್ಮ ಹಣ್ಣು ರೈಪನಿಂಗ್ ಮಾಡೋ ಮುಂದೆ ಭಾಳ ಅನುಕೂಲ ಆಗುತ್ತೆ ಅವಾಗ. ಇದು ಬಿಫೋರ್ ಫ್ಲವರಿಂಗ್ ಮಾಡೋದ್ರಿಂದ ಇವನ್ ಅಟ್ ದಿ ಟೈಮ್ ಆಫ್ ಫ್ಲವರಿಂಗ್ ಬರೀ ನಮ್ಮ ಅಂತ್ರಾಕ್ನೋಸ್ ಒಂದೇ ಅಲ್ಲ, ಸಾಹೇಬ್ರು ಇಲ್ಲೇ ಇದಾರೆ. ಇವನ್ ನಮ್ಗೆ ಬೇರೆ ರೋಗಗಳು, ಈ ಬ್ಲೋಸಮ್ ಆ್ಯಂಡ್ ರಾಟ್ ಅಂತ ಬರ್ತೈತಿ, ಕೆಲವೊಂದು ವರ್ಷ 2-3 ವರ್ಷ ಬಂದು ಭಾಳ ಕಾಡಿಸ್ತದೆ. ಇಡೀ ಹೂವಿನ ತೆನಿನ ಒಣಗಿಸಿ ಗಿಡನ ಬರೆದು ಮಾಡಿಬಿಡ್ತೈತೆ. ಅದು ಭಾಳ ಡೇಂಜರಸ್ ರೋಗ. ಈಗ ಸ್ವಲ್ಪ ಇತ್ತಿತ್ತಲಾಗ ಕಡಿಮೆ ಆಗಿದೆ, ಮೊದಲು ಒಂದು 3-4 ವರ್ಷ ಭಾಳ ಕಾಡ್ತದೆ. ಅದಿಲ್ಲ ಅಂದ್ರೆ ಬೂದ್ ರೋಗ ಅಂತೂ ಖಾಯಂ ಬರ್ತೈತೆ. ಬೂದ್ ರೋಗ, ಹಣ್ಣು ನೊಣ, ಜಿಗಿ ಹುಳ ಇವು ಖಾಯಂ. ಕೆಲವೊಮ್ಮೆ ಹವಾಮಾನದ ಒಂದು ಆಧಾರದ ಮೇಲೆ ಈ ಬ್ಲೋಸಮ್ ಆ್ಯಂಡ್ ರಾಟು ಬರುತ್ತೆ. ಆಮೇಲೆ ಚಿಬ್ ರೋಗ ಅಂತೂ ಅದು ಬಂದೇ ಬರುತ್ತೆ. ಸೊ ಇವಿಷ್ಟು ಮಾವಿಗೆ ಬರುವಂಥ ಶತ್ರುಗಳು. ಅದಕ್ಕೆ ನಮಗೆ ಇವು ರೋಗಗಳು ಬರಬಾರ್ದು ಅಂತಂದ್ರೆ ಬಿಫೋರ್ ಫ್ಲವರಿಂಗ್ 1-2 ಸಲ ಬೋರ್ಡೋ ಮಿಕ್ಸರ್ ಸ್ಪ್ರೇ ಹೊಡಿಬೇಕು. ಬೋರ್ಡೋ ಮಿಕ್ಸರ್ ಯಾಕಂದರೆ ಚಿಗುರು ಬರೋ ಸಮಯ ಇದು. ಆಗಸ್ಟ್ ಮುಗಿದ ಮೇಲೆ ಸೆಪ್ಟೆಂಬರ್, ಆಗಸ್ಟ್ ಆದಮೇಲೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಚಿಗುರು ಬಿಡ್ತಿರ್ತದೆ. ಆ ಚಿಗುರು ಎಲೆಗಳು ಈ ಅಂತ್ರಾಕ್ನೋಸ್ ಡಿಸೀಸ್ಗೆ ಭಾರಿ ಸಸೆಪ್ಟಬಲ್. ನೋಡ್ಬೇಕು ನೀವು, ಹಗಲು ಚಿಗುರು ಎಲೆ ಮೇಲೆ ಆಗಲೇ ಕಪ್ಪು ಚಿಕ್ಕೆ, ಸಣ್ಣ ಚಿಕ್ಕೆ ಕುಡ್ಕೊಂಡು ದೊಡ್ಡದಾಗಿರ್ತವೆ. ಆ ಪೂರ್ತಿ ಎಲೆನೇ ಬಾಧ ಆಗಿಬಿಡ್ತೈತಿ, ಚಿಗುರು ಹಾಳಾಗಿ ಹೋಗ್ಬಿಡ್ತೈತಿ, ಮುಂದೆ ಇಳುವರಿಗೆ ಹೊಡೆತ ಕೊಡುತ್ತೆ. ಸೊ ಬೋರ್ಡೋ ಮಿಕ್ಸರ್ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ರೊಳಗೆ ಬರ್ತೈತಿ. ಇದನ್ನು ಯಾರು ಮಾಡ್ಲಂಗಿಲ್ಲಲ್ಲ ಮುಂದೆ ಮತ್ತೆ ದುಬಾರಿ ಕೀಟನಾಶಕಗಳನ್ನು, ದುಬಾರಿ ಶಿಲೀಂಧ್ರನಾಶಕಗಳನ್ನು ಹೊಡಿಬೇಕಾಗತ್ತೆ. ಆಯ್ತು. ಈಗ ನವಂಬರ್ ತಿಂಗಳು ಫ್ಲವರ್ ವೆಬ್ಬರ್, ಯಾಕಂದರೆ ಈಗ ನವಂಬರ್ ತಿಂಗಳಲ್ಲಿ ಕೆಲವೊಂದು ತೋಟಗಳಲ್ಲಿ ಈಗಾಗಲೇ ನವಂಬರ್ ತಿಂಗಳಲ್ಲಿ ಹೂ ಬರ್ತೈತಿ. ಎಲ್ಲರ ತೋಟದಲ್ಲಿ ಬರೋಂಗಿಲ್ಲ, ಒಂದು ಸ್ವಲ್ಪ ವ್ಯತ್ಯಾಸ ಇರ್ತೈತೆ 1 ತಿಂಗಳ ಮಟ್ಟ ಪೀರಿಯಡ್. ನವಂಬರ್ ತಿಂಗಳಲ್ಲಿ ಕೆಲವೊಬ್ಬರ ಹೊಲದಲ್ಲಿ ಹೂ ಬಿಡ್ತೈತಿ. ನವಂಬರ್ ತಿಂಗಳಲ್ಲಿ ಹೂ ಬಿಡುವಂಥ ತೋಟಗಳಲ್ಲಿ ಈ ಹುಳದ ಕಾಟ ಸಾಮಾನ್ಯವಾಗಿ ಕಾಣ್ತೈತಿ. ಗೊಂಡೆ ಹುಳ ಅಥವಾ ಫ್ಲವರ್ ವೆಬ್ಬರ್ ಅಂತೆ ಇದು ಕಾಣ್ತದೆ. ಎಲ್ಲರೂ ಅದೇ ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ತೀನಿ, ಈ ಹುಳ ಎಲ್ಲರ ತೋಟದಾಗ ಬರ್ಬೇಕಂತ ಏನು ರೂಲ್ಸ್ ಇಲ್ಲ. ಕೆಲವೊಬ್ಬರ ತೋಟದಲ್ಲಿ, ಯಾರು ಈಗ ಫಾರೆಸ್ಟ್ ಏರಿಯಾದಲ್ಲಿ ಇರುತ್ತೆ ತೋಟ, ಗುಡ್ಡಗಾಡು ಪ್ರದೇಶದಲ್ಲಿ ತೋಟಗಳು ಇರ್ತವೆ, ಕೆಲವೊಂದು ಕೆನಲ್ ನೀರಿನ ಕೆನಲ್ ಬಾಜುಕ ಇರುತ್ತಂಥ ತೋಟಗಳಲ್ಲಿ ಈ ಕೀಟ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತೈತಿ. ಆಮೇಲೆ ಹೂ ತಿನ್ನುವ ಕೀಡೆಗಳು ಅವಂತೂ ಇತ್ತಿತ್ತಲಾಗಿ ಹೆಚ್ಚಾಗಿದ್ದಾವೆ, ಮೊದಲು ಇರ್ತಿದ್ದಿಲ್ಲ. ನೀವು ಒಂದು ಹೂ ತೆನೆಯನ್ನು ಒಂದು ಬಿಳಿ ಹಾಳಿ ಮೇಲೆ ಹಿಂಗೊಂದು ಸ್ವಲ್ಪ ಟಪ ಟಪ ಅಂತ ಬಡ್ದು ಬಿಟ್ರೆ ಆ ತೆನಿ ಒಳಗೆ, ಹೂವಿನ ತೆನಿ ಒಳಗೆ ಯಾವ್ಯಾವ ಹುಳ ಬಂದವ ಅನ್ನೋದು ಗೊತ್ತಾಗ್ಬಿಡ್ತೈತೆ. ಅಗದಿ ಸಿಂಪಲ್ ಪರೀಕ್ಷೆ ನೀವು ಮಾಡಬೇಕಾದದ್ದು. ಅಥವಾ ಒಂದು ನೀವು ಬಿಳಿ ಟವಲ್ ಅಥವಾ ಬಿಳಿ ಹಾಳಿ ಮೇಲೆ ಆ ತೆನಿಯನ್ನು ಈ ಥರ ಬಡಿಬೇಕು. ಹಂಗೆ ಕಾಣಂಗಿಲ್ಲ, ನೀವು ಹಂಗೆ ತೆನಿ ಕಂಡ್ರೆ ಒಳಗೆ ಹೊಕ್ಕೊಂಡು ಕೂತಿರ್ತಾವೆ, ಗೊತ್ತಾಗೋದಿಲ್ಲ ನಮಗೆ ಯಾವ ಹುಳ ಐತೆ ಅಂತ ಒಂದು ಪರೀಕ್ಷೆ ಮಾಡ್ಬೇಕು. ಅಲ್ಲೊಂದು ತೋಟದಾಗ ಒಂದು 8-10 ಕಡೆ ಸ್ವಲ್ಪ ಬಡದು ನೋಡ್ಬೇಕು ಅದನ್ನು. ಆ ತೆನಿ, ಆ ಹೂವಿನ ಒಳಗೆ ಯಾವ ಹುಳ ಹೊಕ್ಕೊಂಡೈತೆ ಅನ್ನೋದು ಅವಾಗ ಗೊತ್ತಾಗತ್ತೆ. ಇಲ್ಲಿ ತೋರಿಸ್ತೇನೆ ನಿಮ್ಗೆ ಯಾವ ಇರ್ತಾವಂತ. ಇದು ಒಂದು ಇಲ್ಲಿ ನಿಮ್ಗೆ ಅಲ್ಲಿ ಆ ಹೂ ತೆನಿ ಅಲ್ಲಿ ತಮಗೆ ಕೀಡಿ ಕಾಣ್ತೈತಲ್ಲ, ಆ ಹೂವಿನ ಕಲರ್ ಇರ್ತೈತೆ ಕೀಡಿ. ನಾವು ದಿಟ್ಟಿಸಿ ಗಮನಿಸಿ ಏಕಾಗ್ರತೆಯಿಂದ ನೋಡಿದಾಗ ಮಾತ್ರ ಆ ಕೀಡಿ ಕಾಣ್ತಾವೆ.
ಅದಕ್ಕೆ ಹೂವಾಡುವ ಹಂತ ಬಂದಾಗ ಸ್ವಲ್ಪ ತೆನಿ ಒಂದು ಅಲ್ಲಲ್ಲೇ ತೋಟದಲ್ಲಿ ತೆನಿ ಬಡಿದು ಹುಳ ಯಾವ್ದು ಬಂದೈತಿ ಅಂತ ಪತ್ತೆ ಹಚ್ಚಬೇಕು. ಅಂದರೆ ನಿಮ್ಗೆ ಬೇಗನೆ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಟೈಮ್ ಸಿಗ್ತೈತಿ. ಇಲ್ಲ ಆ ಪರಿ ದೊಡ್ಡ ಗಾತ್ರದ ಕೀಡೆ ಆದಮೇಲೆ ನಾವು ಪತ್ತೆ ಹಚ್ಚಿದ್ರೆ ಆಗಲೇ ಲುಕ್ಷಾನೆ ಮಾಡಿರ್ತೈತಿ. ಮತ್ತು ನಾವು ಎಣ್ಣೆ ತಂದು ಹೊಡೆದಿದ್ದು ಲಘು ನಾಟಂಗಿಲ್ಲ. ಒಂದು ಸಲ ಬಿಟ್ಟು 2 ಸಲ 3 ಸಲ ಎಣ್ಣೆ ಹೊಡಿಬೇಕಾಗತ್ತೆ. ಏನೇ ಆಗಲಿ ಟೈಮ್ಲಿ ಮಾಡೋದು ನಮ್ಗೆ ದುಡ್ಡು ಉಳಿಸಿದಂಗೆ. ನೀವು ಟೈಮ್ ಮೀರಿ ಏನು ಮಾಡ್ತೀರಲ್ಲ ಅದು ದುಡ್ಡು ಕಳ್ಕೊಂಡಂಗೆ. ಇಷ್ಟೇ. ಅದು ನೋಡ್ಬೋದು ಒಂಥರ ಹೆಬ್ಬಾವ್. ನೀವು ಅದ್ರ ಹತ್ರ ಕೈ ಹೋದ್ರೆ ಅದು ಹಿಂಗೆ ಕೂಗ್ತೈತೆ ನಮ್ಮನ್ನು. ಆ ಥರ ಅಷ್ಟು ಒರಸಿಯಸ್, ಅಷ್ಟು ಅಗ್ರೆಸಿವ್. ಅದು ಸಿಟ್ಟಿನ ಸ್ವಭಾವ ಕೀಡಿಗಳು ಇವೆಲ್ಲ. ಓಕೆ. ಸೊ ಈಗ ಒಂದೇ ಹುಳ ಆಯಿತು, ಈಗ ನಾವು ಬಂದುಬಿಟ್ಟೈತಿ. ನಾವಂತೂ ಹಿಂದೆ ಏನದಕ್ಕೆ ನೀವು ಹೇಳಿದಾಗ ಟೈಮ್ಲಿ ಮಾಡೋಕ್ಕಾಗಿಲ್ಲ, ಈಗ ಬಂದಾಗ ಹೊಲದಾಗ ಏನು ಮಾಡ್ಬೇಕ್ರಿ ಅಂತ ಕೇಳ್ತಾರೆ ಎಷ್ಟೋ ಮಂದಿ. ಅವಾಗ ಆಯಿತು, ನಮ್ಮ ಕಡೆ ಅದಕ್ಕೆ ಉತ್ತರ ಇದೆ. ಪ್ರೊಫೆನಫಾಸ್ 2.5 ml, ವೆಟೇಬಲ್ ಸಲ್ಫರ್ ಅದು ಒಂದು 3 ಗ್ರಾಮ್ ಮುಂದೆ ಅಂಟಾಕಿ ಸ್ಪ್ರೇ ಹೊಡೆದ್ಬಿಟ್ರೆ ಕೀಡುಗಳೆಲ್ಲ ಸತ್ತು ಹೋಗ್ತವೆ, ಕಡಿಮೆ ಆಗ್ತವೆ. ಕಡಿಮೆ ಕೀಡಿ ಇತ್ತು ಅಂದರೆ ನೀವು ಬೇಗನೆ ಪತ್ತೆ ಹಚ್ಚಿದ್ರಪ್ಪ ಅಂತಂದ್ರೆ ಕೆಳಗಿನ ಕೆಲಸ ಮಾಡ್ತೈತೆ. ಬೇವಿನ ಮೂಲದ ಕೀಟನಾಶಕ ಅಜಾರಡಿಕ್ಟಿನ್ನು ಹೊಡೀರಪ್ಪ, ಅದನ್ನು ಹೊಡೀರಿ. ಯಾರು ಲೇಟಾಗಿ ಪತ್ತೆ ಹಚ್ತೀರಿ, ಯಾರ ಹೊಲದಲ್ಲಿ ಕೀಟಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿರ್ತವೆ ಅಂಥ ಹೊತ್ನಾಗ ಏನು ಮಾಡ್ಬೇಕಂತ ಸಾಕಷ್ಟು ರೈತರು ನಮ್ಮ ಹತ್ರ ಬರ್ತಾರೆ. ಅಂಥವ್ರಿಗೆ ನಾವು ಮ್ಯಾಲಿಂದ ಹೊಡೀರಿ. ಈಗ ಇನ್ನೀದ ಚಲವಾಗೈತಿ ಅಂಥವ್ರಿಗೆ ಕೆಳಗಿಂದ ಹೊಡೀರಿ. ಎಲ್ಲ ಆಪ್ಷನ್ನು ಕೊಡ್ತೀವಿ ರೈತರಿಗೆ ನಾವು. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಥರದ ರೈತರು ಬರೋದ್ರಿಂದ ಅವ್ರಿಗೆ ಎಲ್ಲಕ್ಕೂ ನಾವು ಉತ್ತರ ತಯಾರಿ ಇಟ್ಕೋಬೇಕಾಗಿರ್ತೈತಿ. ಒಂದು ವೇಳೆ ಯಾವ ತಿಂಗಳಿದು? ನವಂಬರ್. ಇದೇ ತಿಂಗಳಲ್ಲಿ ಒಂದು ವೇಳೆ ಸತತವಾಗಿ 1 ವಾರದವರೆಗೆ ದಟ್ಟವಾದ ಇಬ್ಬನಿ ಬೀಳ್ತೈತಿ. ಸಾಮಾನ್ಯವಾಗಿ ನವಂಬರ್ ಡಿಸೆಂಬರ್ ತಿಂಗಳಿಗೆ ಇಬ್ಬನಿ ಬೀಳೋ ಟೈಮ್ ಅದು. ಇಬ್ಬನಿ 1 ವಾರದವರೆಗೆ ಇಬ್ಬನಿ ಅಥವಾ ಮಂಜು ಬಿದ್ದರೆ ಮಾವಿಗೆ ರೋಗ ಬರೋದು ಖಚಿತ. ಯಾಕಂದ್ರೆ ರೋಗಕ್ಕೆ ಮುಂಜಾಗ್ರತಾ ಕ್ರಮನೇ ಮದ್ದು. ನೀವು ಬಂದ ಮೇಲೆ ಹೊಡಿತೀನಿ, ಸತ್ತಿಂದ ಹೊಡೆದ್ರೆ ಎದಕ್ಕೆ ಬಂತದೆ? ಹೂ ಸತ್ತು ಹೋಗ್ತದೆ. ಇನ್ನು ಕೀಟ ಏನೈತಿ, ಸ್ಕೇಲೆಬಲ್ ಇರ್ತೈತಿ. ಡ್ಯಾಮೇಜ್ 5%, 10%, 20% ಸ್ಕೇಲ್ ಮಾಡ್ಬೋದು ನಾವು ಕೀಟದ ಹಾನಿಯನ್ನು. ರೋಗದ ಹಾನಿ ಸ್ಕೇಲ್ ಇಲ್ಲ, ಬಂತಂದ್ರೆ ಹೊಡ್ತಾನೆ ಅದು ಕಲಸೆ ಕೊಂದ ಬಿಡ್ತೈತೆ ಅದು. ಅದಕ್ಕೆ ರೋಗ ಹತೋಟಿ ಮಾಡ್ಬೇಕನ್ನೋರು ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು. ಮುಂಜಾಗ್ರತಾ ಕ್ರಮ ಅಂದರೆ ಇದು ಬರೋದು ಖಚಿತ. ಇದರ ಬಗ್ಗೆ ಎಚ್ಚರ ವಹಿಸುವುದು ಭಾಳ ಮುಖ್ಯ. ಇದನ್ನು ನಿರ್ಲಕ್ಷಿಸಬಾರದು. ಸಿಂಪರಣೆಗೆ ಸಜ್ಜಾಗಿರಬೇಕು. 1 ವಾರ ಸತತ ಮಂಜು ಬಿದ್ದೈತಿ ಅಂದರೆ ನಾವು ಕೈಯಾಗ ಆಯುಧಗಳನ್ನು ಕೈಯಾಗಿ ಹಿಡ್ಕೊಂಡು ರೆಡಿ ಆಗಿರಬೇಕು. ಯಾಕಂದ್ರೆ ಇದು ಬಿದ್ದ ಆದಮೇಲೆ ಮತ್ತೆ ಮುಂದೆ 8 ದಿವಸ ತಗೋತೈತೆ ನಮಗೆ ರೋಗ ಬರೋಕೆ. ಅಲ್ಲಿವರೆಗೂ ಕಾಯಬಾರ್ದು ನಾವು. ಯಾಕಂದ್ರೆ ಇದು ಪ್ರತಿ ವರ್ಷ ಹಿಂಗೆ ಬರ್ತೈತೆ ಹಾಳಕತ್ತಿ ನಾವು ಅದು ಪ್ರತಿ ವರ್ಷ ನೆನಪು ಹಾರ್ತೀವಿ, ಮತ್ತು ಬಿಡ್ತೀವಿ, ಮತ್ತು ಲುಕ್ಷಣೆ ಮಾಡ್ಕೋತೀವಿ. ಇದು ಆಗಬಾರ್ದು. ಅದಕ್ಕೆ ಬಿಫೋರ್ ಫ್ಲವರಿಂಗ್ ನೀವು ಯಾರಾದರೂ ವೆಟೇಬಲ್ ಸಲ್ಫರ್ ಹೊಡೆಯೋದು ಭಾಳ. ಯಾಕಂದರೆ ವೆಟೇಬಲ್ ಸಲ್ಫರ್ನಲ್ಲಿ ಸಲ್ಫರ್ ಅಂಶ ಇರುತ್ತೆ. ಯಾಕಂದರೆ ಮಾವಿಗೆ ಸಲ್ಫರು ಅದು ಒಂದು ಪೋಷಕಾಂಶ, ಅದು ಬೇಕಾಗತ್ತೆ. ಸೊ ಅದಕ್ಕೆ ಸಲ್ಫರ್ ಹೊಡೆದ್ರೆ ನಮ್ಮ ಮಾವಿನ ಗಿಡ ಚಲೋ ಆಗ್ಯಾವ್ರಿ ಅಂತ ಎಷ್ಟೋ ಮಂದಿ ರೈತರು ಒಂದು ನಂಬಿಕೆ ಅನ್ನೋದಕ್ಕಿಂತ ಅದು ನಿಜಾನೇ ಇದೆ. ಯಾಕಂದರೆ ಸಲ್ಫರ್ ಇರೋದ್ರಿಂದ ಗಿಡಕ್ಕೆ ಸ್ವಲ್ಪ ಪೋಷಕಾಂಶ ಸಿಗುತ್ತೆ. ಫಸ್ಟ್ ಸ್ಪ್ರೇ ಬಿಫೋರ್ ಫ್ಲವರಿಂಗ್ ಇರಬೇಕು. ಅದು ಫ್ಲವರಿಂಗ್ ಟೈಮ್ನಾಗ ಸಲ್ಫರ್ ಹಾಕಬಾರ್ದು. ಫ್ಲವರಿಂಗ್ ಟೈಮ್ನಾಗ ಸಲ್ಫರ್ ಹಾಕಿದರೆ ತೊಂದರೆ ಆಗುತ್ತೆ ಗಿಡಕ್ಕೆ. ಬಿಫೋರ್ ಫ್ಲವರಿಂಗ್ ಸಲ್ಫರ್ ಹಾಕೋರಿದೆ. ಬಿಫೋರ್ ಫ್ಲವರಿಂಗ್ ಯಾವುದೇ ಇನ್ಸೆಕ್ಟಿಸೈಡ್ ಜೊತೆಗೆ ಬಿಫೋರ್ ಫ್ಲವರಿಂಗ್ ಹಾಕಿದರೆ ಪರಿಣಾಮಕಾರಿಯಾಗಿರುತ್ತೆ. ಮತ್ತು ಮುಗಿಸ್ಬಿಡ್ತೀನಿ ಸರ್, ಆ್ಯಕ್ಚುಲಿ ನಾನು ಫಾಸ್ಟ್ ಮಾಡಕತ್ತೀನಿ. ನಾನು ಸಾಮಾನ್ಯವಾಗಿ ಈ ಮಾವಿನ ಮೇಲೆ ಒಂದು ವರ್ಷದಲ್ಲಿ 4 ರಿಂದ 5 ತರಬೇತಿ ಹಾಕೋತಿರ್ತೀನಿ. ಒಂದೊಂದು ತರಬೇತಿ ತೊಗೊಂಡ್ರೆ 1 ದಿವಸ ಮಾಡ್ತೀನಿ ನಾನು. ಸೊ ಈಗ ಎಲ್ಲ ತರಬೇತಿ 4-5 ತರಬೇತಿ ಕೂಡ್ಕೊಂಡು ನಾನು ಒಂದು 25-30 ನಿಮಿಷದಲ್ಲಿ ಮುಗಿಸಂತ ಸಾಹೇಬ್ರು ಟೈಮ್ ಕೊಟ್ಟರು ನನಗೆ. ಅದಕ್ಕೆ ಸ್ವಲ್ಪ ಫಾಸ್ಟ್ ಹೋಗ್ತಾಯಿದ್ದೀನಿ. ಆಮೇಲೆ ಕೀಟದ ಸಮೀಕ್ಷೆಗಾಗಿ ನೀವು ಈಗ ಯಾವುದಪ್ಪ ಇದು ನವಂಬರ್ ತಿಂಗಳಲ್ಲಿ ಕೆಲವೊಂದು ತೋಟಗಳಲ್ಲಿ ಜಿಗಿ ಹುಳ ಬರುವ ಸಾಧ್ಯತೆ ಜಾಸ್ತಿ ಇರತೈತಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಕಣ್ಣುಗಾವಲು, ಸರ್ವೇಲೆನ್ಸ್. ಈಗ ನೀವು ಹೆಂಗೆ ಮನ್ಯಾಗ CCTV ಹಾಕಿರ್ತೀರಲ್ಲ, ಸರ್ವೇಲೆನ್ಸ್ ಸಲುವಾಗಿ ಕಳ್ಳರು ಬರೋರು ಹೋಗೋದು ಅಂಥದ್ರ ಸಂಬಂಧ ಏನು ಮಾಡಬೇಕು, ಹಳದಿ ಅಂಟಿನ ಬೆಲೆ ಅಲ್ಲೊಂದು ತೋಟದಲ್ಲಿ ಒಂದು 8 ಹಾಕಿದ್ರು ಸಾಕು, ಅಥವಾ 4-5 ಹಾಕಿದ್ರು ಸಾಕು. ನಮಗೆ ಕಳ್ಳರು ಬಂದಾರಪ್ಪ ನಮ್ಮ ಮನೆಗೆ ಬರೋ ಸಾಧ್ಯತೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ. ಅದಕ್ಕೆ ಅದನ್ನು ಮಾಡಬೇಕು.
ಬೆಳಕಿನ ಬೆಲೆ ಹೇಳಿದ್ನಲ್ಲ, ಲೈಟ್ ಟ್ರಾಪ್ ಹಾಕಿದ್ರು ಸಹಿತ ಎಲ್ಲ ಕೀಟಗಳು ಲೈಟಿನ ಬೆಳಕಿಗೆ ಬರ್ತವೆ. 100ಕ್ಕೆ 90% ಲೈಟಿಗೆ ಆಕರ್ಷಣೆ ಆಗ್ತವೆ ಕೀಟಗಳು. ಸೊ ಅವಾಗ ಯಾವುದು ಬಂದೈತಿ ಕೀಟ ಅನ್ನೋದು ಒಂದು ಗೊತ್ತಾಗುತ್ತೆ. ಆಮೇಲೆ ಅಂಥವ್ರು ಬೇಕಾದಾಗ ಈ ಸೀತಾಫಲ ಗೋಮೂತ್ರ ನಮ್ಮ ಆರ್ಗ್ಯಾನಿಕ್ ಫಾರ್ಮರ್ಸ್ಗೆ ಹೇಳೋದು ಬೇಡ. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ಬಯೋಡೈಜೆಸ್ಟ್ರು ಸಾಕಷ್ಟು ಏನು ಇದ್ದಾವೆ. ಅದು ಪುರಾತನ ಕಾಲದಿಂದನೂ ಇದ್ದಾವೆ, ಈಗೂ ಇದ್ದಾವೆ, ಮುಂದೂ ಇರ್ತವೆ. ಅಂಥವನ್ನು ಹೊಡೆದ್ಬಿಟ್ಟು ನೀವು ಹತೋಟಿ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಂಥ ಹೊತ್ತಿನಾಗ ನಾವು ಮೈ ಮರೆತು ಕುಂತು ನಿರ್ಲಕ್ಷ್ಯತನ ಮಾಡಿದರೆ, ಎಲ್ಲರೂ 90% ಮಾಡೋರೆ, ನಾವು ಮಾಡಿದರೆ ಅನ್ನೋದಕ್ಕಿಂತ ಮಾಡತ್ತೇವೆ. ಅಂಥವ್ರಿಗೆ ಏನು ಮಾಡಬೇಕು ಅಂತ ಅನ್ನೋದು ಮುಂದೆ ಹೇಳ್ತೀನಿ. ಡಿಸೆಂಬರ್ ತಿಂಗಳಲ್ಲಿ ಬರ್ತೈತೆ ಅದು. ನವಂಬರ್ ತಿಂಗಳಾಗ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಡಿಸೆಂಬರ್ ತಿಂಗಳದಾಗ ಮಾಡಿದ್ರೆ ಬರ್ತೈತಿ. ಈ ಹಳದಿ ಬೆಲೆ ಈ ಥರ ಹಾಕಿದ್ರೆ ಏನಪ್ಪ ಅಂತಂದ್ರೆ ಈ ಜಿಗಿಗಳು ಅಲ್ಲಿಂದ ಬಂದು ಸಿಕ್ಕೊಂಡು ಕೂಡ್ತಾವೆ ಅಷ್ಟೇ. ಒಂದು ಗಿಡದಾಗ ಕೋಟಿ ಗಂಟಲೆ ಇರ್ತವೆ. ಅದರಲ್ಲಿ ಒಂದು 1000 ಬಂದು ಬಿದ್ರೂ ನಮಗದು ಒಂಥರ ಸರ್ವೇಲೆನ್ಸ್, ಕಣ್ಗಾವಲಿದ್ದಂಗೆ ಬಂದೈತೆ ನಮ್ಮ ಹೊಲದಾಗ ಅಂತ ತಿಳ್ಕೊಳ್ಳಿಕ್ಕಷ್ಟೇ. ಈ ಥರ ಈ ಬೇರೆ ಬೇರೆ ಗಾತ್ರದ ಕಲರ್ದು ಬರ್ತವೆ, ಅವನ್ನ ಹಾಕ್ಬೋದು. ತಾವೇ ತಯಾರು ಮಾಡ್ಕೋಬೋದು, ಇಲ್ಲ ಮಾರ್ಕೆಟ್ನಲ್ಲಿ ಸಿಗ್ತವೆ, ತಂದೂ ನೀವು ತೂಗಿ ಬಿಡ್ಬೋದು. ಮತ್ತು ಜಿಗಿ ಹುಳನ್ನೆಲ್ಲ ಕಣ್ಣಿಗೆ ಇಟ್ಟಿಟ್ಟೆ ನೀವು, ನಾನು ಸ್ವಲ್ಪ ಮೈಕ್ರೋಸ್ಕೋಪ್ನಾಗ ತೆಗೆದೆ ನೀವು ಕೀಟ ಇಷ್ಟು ದೊಡ್ಡ ಇರುವುದಿಲ್ಲವ, ಇಟ್ಟಿಟ್ಟೆ ಇರ್ತವೆ, ಭಾಳ ಸಣ್ಣ, 1-1.5-2 ಮಿಲಿಮೀಟ್ರ್ ಉದ್ದ ಅಷ್ಟೇ. ಮತ್ತು ಇಂಥವೆಲ್ಲಿರಿ ಹೊಸವಂತ ಅನ್ಕೋಬೇಡ್ರಿ, ಇದನ್ನು ದೊಡ್ಡದು ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಕಾಣುತ್ತೆ ಅಂತ. ಈಗ ನೋಡ್ಬೋದು, ಅದು ಪೂರ್ತಿ ನಿಮಗೆ ಈ ಥರ ಎಳೆ ಚಿಗುರ ಮೇಲೆ, ಎಳೆ ಡೇಟಿನ ಮೇಲೆ, ಎಳೆ ಎಲೆ ಮೇಲೆ ಹಿಂದ್ಗಡೆ ಕೂತು ನರದಿಂದ ರಸ ಹೀರ್ತಿರ್ತದೆ. ರಸ ಹೀರುವುದಂದ್ರೇನು, ಈ ಎಲೆಯೊಳಗೆ ಇರ್ತಕ್ಕಂಥ ಸಿಹಿ ಪದಾರ್ಥವನ್ನು ಹೀರ್ತದೆ. ಆ ಸಿಹಿ ಪದಾರ್ಥವನ್ನು ಹೀರಿ ಸಿಹಿ ಅಂತ ಎಕ್ಸ್ಕ್ರೀಟನ್ನು ಹೊರಗೆ ಚೆಲ್ತೈತೆ, ಅಂದರೆ ಸಕ್ರಿ ಅಂತ. ಅದರ ಮಲ ಸಕ್ರೆ ಇದ್ದಂಗೆ ಇರ್ತೈತಿ. ಅದರಲ್ಲಿ 60% ಸುಕ್ರೋಸ್ ಇರ್ತೈತಿ ಆ ಮಲದಲ್ಲಿ. ಯಾರು ಟೇಸ್ಟ್ ಮಾಡಿ ನೋಡಿರಿ, 60% ಸುಕ್ರೋಸ್ ಇರ್ತೈತಿ. ಅದನ್ನೇನಾದರೂ ನಾವು, ಅದು ಏನಾಗುತ್ತೆ, ಆ ಎಲೆ ಕೆಳಗಡೆ ಕೂತು ಅದು ಸಕ್ರೆ ಕೆಳಗೆ ಎಲೆ ಮ್ಯಾಗಿರುತ್ತಾ, ಎಲೆ ಮೇಲೆ ಬೀಳ್ತಿರ್ತೈತೆ ತಟ 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 ಅಂತ. ಆ್ಯಕ್ಚುಲಿ ಸಾಮಾನ್ಯವಾಗಿ ಜಿಗಿ ಹುಳ ತುದಿಯಿಂದ ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ನಮ್ಮ ತೋಟದ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಗಿಡ ಆರಿಸ್ಕೊಂತೈತಿ. ಫಸ್ಟ್ ಒಳಗೆ ಬರ್ಬೇಕಲ್ಲ, ನೀವು ಯಾರೇ ಕಳ್ಳ ಹೊರಗೆ ಒಳಗೆ ಬರ್ಬೇಕಾದ್ರೆ ಎಲ್ಲರೂ ಒಂದು ಕಡೆಯಿಂದ ಹಾಸಿ ಬರ್ಬೇಕಲ್ಲ ನಮ್ಮ ತೋಟದಾಗ. ಹಂಗೆ ಯಾವುದೋ ಒಂದು ದಾರಿ ಹುಡುಕೋತೈತಿ, ಯಾವ್ದಾರ ಒಂದು ಗಿಡ, ಅದನ್ನೇ ತೊಗೊಂಡು ಅಲ್ಲಿಂದ ಒಳಗೆ ಬರ್ತೈತೆ, ಬಂದು ಇಡೀ ತೋಟವನ್ನು ಆವರಿಸ್ಕೊಳ್ಳುತ್ತೆ. ಆವಾಗ ಫಸ್ಟ್ ಬರೋದು ಮೇಲ್ಗಡೆಯಿಂದ, ಅದು ನಮ್ಮ ಕಣ್ಣಿಗೆ ಬೀಳಂಗಿಲ್ಲ. ಯಾವಾಗ ಗೊತ್ತಾಗತ್ತೆ, ಕೆಳಗೆ ತಟ ತಟ ಅಂತ ಹಸಿ ಒಂದು 2-3 ಹನಿ ಬಿದ್ದಿರ್ತೈತಿ. ಆವಾಗ ನಾವು 100% ಖಾತ್ರಿನೇ ಬಂದತ್ತಿದ ಅಂತ. ಅದು ನಿಮಗೇನೈತೆ, ನಮ್ಮ ಈ ಮಟ್ಟಕ್ಕೆ ಕಾಣಂಗಿಲ್ಲ, ಒಂದು 15-20 ಫೂಟ್ ಎತ್ತರ ಇರ್ತೈತಿ ಗಿಡ, ಅಲ್ಲಿ ಬರ್ತೈತೆ, ಅಲ್ಲಿ ನಾವು ನೋಡೋಂಗಿಲ್ಲ, ಕಾಣಂಗಿಲ್ಲ. ಆದರೂ 1-2 ಹನಿ ಬಿದ್ದಿರ್ತೈತಿ ಕೆಳಗೆ ಭೂಮಿ ಮೇಲೆ. ಅವಾಗಾದರೂ ನಾವು ಎಚ್ಚೆತ್ಕೊಳ್ಳೇಬೇಕು. ಹಂಗೆ ಬಿಟ್ಟರೆ ಇನ್ನೂ ಇನ್ನೊಂದು ವಾರ ಬಿಟ್ಟು ಅಂತ ನಿರ್ಲಕ್ಷ್ಯ ಮಾಡಿದರೆ ನೋಡಿದ್ರಾಗ ಒಂದಿದ್ದದ್ದು 1 ಕೋಟಿ ಆಗತ್ತೆ ಸಂಖ್ಯೆ, 1 ಕೋಟಿ ಸಂಖ್ಯೆ ಆಗುತ್ತೆ. ಆಮೇಲೆ ನಮ್ಮ ಕೈ ಮೀರಿ ಹೋಗುತ್ತೆ. ಅವಾಗ ಯಾವ ಕೀಟನಾಶಕ, ದುಬಾರಿ ಕೀಟನಾಶಕನೇ ಹೇಳ್ಬೇಕಾಗತ್ತೆ. ನಾನು ಸಾದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಈ ಥರ ನೀವು 1 ವಾರ ನಿರ್ಲಕ್ಷ್ಯ ಆಯಿತು, ಮದುವೆ ಮುಗಿಸ್ಕೊಂಡು ಅಥವಾ ಏನೋ ಒಂದು ಊರಿಗೆ ಹೋಗಿ ಬಂದು ಎಣ್ಣೆ ಹೊಡೆದ್ರ ಅಂತೇಳಿ ನೀವು ಹೋಗಿಬಿಡ್ತೀರಿ. ಹೋಗಿ ಬರೋದ್ರೊಳಗೆ ಇಷ್ಟು ಸಂಖ್ಯೆ ಆಗ್ತೈತೆ. ನಾನು ಎಷ್ಟೋ ರೈತರ ಅನುಭವ ಇದೆ ಸರ್. ಒಂದು ಮದುವೆ ಇತ್ತು ಬೆಂಗಳೂರಾಗ, ಅದನ್ನು ಹೋಗಿ ಮುಗಿಸ್ಕೊಂಡು ಬರೋದ್ರಾಗ ಹಿಂಗಾಗ್ಬಿಟ್ಟಿತ್ತು. ಹೋಗೋ ಮುಂದೆ ಏನು ಕಾಣಲಿಲ್ಲ ರೀ, ಬಂದು ನೋಡಿದ್ರಾಗ ಹಿಂಗಾಗ್ಬಿಟ್ಟಿತ್ತು ಅಂತ. ಹಂಗೆ ಅಷ್ಟು ಅಂದರೆ ಇದು ಲೈಫ್ ಸೈಕಲ್ ಭಾಳ ಶಾರ್ಟ್ ಐತಿ. 8-10 ದಿವಸದಲ್ಲಿ ಅದರದ್ದು ಮುಗಿದು ಹೋಗತ್ತೆ ಲೈಫ್ ಸೈಕಲ್, ಜೀವನನೇ ಮುಗಿದೋಗುತ್ತೆ. 10 ದಿವಸದಲ್ಲಿ ಲೈಫ್ ಸೈಕಲ್ ಡಬಲ್. ಒಂದಿದ್ದದ್ದು 1000 ಇದ್ದದ್ದು ಕೋಟಿ, ಎಷ್ಟೊತ್ತು ಬೇಕು ಅದಕ್ಕೆ? ಭಾಳ ಫಾಸ್ಟ್ ಲೈಫ್ ಸೈಕಲ್. ಜೀವನ ಚರಿತ್ರೆ ಭಾಳ ಸಣ್ಣದಿದೆ, 10 ದಿವಸದಾಗ ಮುಗಿದೋಯ್ತು. ಹುಟ್ಟು ಸಾವು 10 ದಿವಸ. ಅದಕ್ಕೆ ಈ ಥರ ನೋಡು, ಅದು ನಾವು ಇದ್ರ ಸಮಸ್ಯೆ ಭಾಳ ಮಂದಿಗೆ ಇದ್ರದ್ದು ಅರಿವು ಗೊತ್ತಿರ್ಬೇಕು. ಇವತ್ತು ಬೆಳಗ್ಗೆ ಯಾರೋ ರೈತರು ನಾ ಇದ್ದಿದ್ದಿಲ್ಲ, ಕೇಳಾಗ ಯಾರೋ ಒಬ್ರು ಕೇಳಿದ್ರು, ಜಿಗಿಗಳಿಗೆ ಏನು ಮಾಡ್ಬೇಕ್ರಿ, ಸಿಕ್ಕಾಪಟ್ಟೆ ಬರ್ತೈತಿ ಅಂತ. ಮುಂಜಾಗ್ರತೆನೇ ಅದಕ್ಕೆ ಮೂಲ ಮದ್ದು. ಆದರೂ ಸಹಿತ ಏನು ಮಾಡೋದು, ರೈತರಿಗೆ ಅದನ್ನು ಹೇಗೆ ನೋಡಬೇಕು, ಹೇಗೆ ಪತ್ತೆ ಹಚ್ಚಬೇಕು, ಎಲ್ಲ ರೈತರಿಗೆ ಐಡಿಯಾ ಇರೋದಿಲ್ಲ. ಅವರಿಗೆಲ್ಲ ಈ ರೀತಿ ಆದಾಗ ಬಂದೈತಿ ಅಂತಾರೆ. ಬಟ್ ಇದಕ್ಕಿಂತ 1 ತಿಂಗಳು ಮುಂಚೆನೇ ಅದು ಕಾಲಿಟ್ಟಿರ್ತೈತಿ ನಮಗೆ. ಅದನ್ನು ಪತ್ತೆ ಹಚ್ಚೋದೇ ಜಾಣ್ತಾನೆ. ಅಂದರೆ ಬೇರೆ ಮಟ್ಟದಲ್ಲೇ ಅದನ್ನು
ಇನಿಷಿಯಲ್ ಸ್ಟೇಜ್ನಾಗ ಕಿತ್ತು ಹಾಕೋದು ಭಾಳ ಒಳ್ಳೆಯದು. ನಿರ್ಲಕ್ಷ್ಯ ಮಾಡಬಾರ್ದು. ಈ ಹುಳ ಪ್ರತಿ ವರ್ಷ ಬಂದು ವಾರ್ನಿಂಗ್ ಕೊಟ್ಟು ಕೆಡಿಸಿ ಹೊಕ್ಕತಿ. ಮತ್ತೆ ಮುಂದಿನ ವರ್ಷ ತಪ್ಪು ಮಾಡತ್ತೇವೆ, ಅದ್ರ ಮುಂದಿನ ವರ್ಷನೂ ತಪ್ಪು ಮಾಡತ್ತೇವೆ. ಇದು ಆಗಬಾರ್ದು. ಇದು ರೆಗ್ಯುಲರ್ ಪೆಸ್ಟ್. ಇದು ಬರಂಗಿಲ್ಲ ಬಿಡ ಅನ್ನಂಗಿಲ್ಲ, ಬರತೈತೆ. ಇದು ಹೇಳಿ ಕೇಳಿ ಹೊಸಬರಲ್ಲ ನಾವು. 20 ವರ್ಷ ಮಾವು ಬೆಳೆಗಾರರು ಸಹಿತ ಇದಕ್ಕೆ ಮನಸೋತಾರೆ. ಮೋಸ ಹೋಗ್ಯಾರ ಅಂತ ಹೇಳಕ್ಕಡ್ಡಿಲ್ಲ, ಮನಸೋತಾರ ಅಂತಿಂತ ಮೋಸ ಹೋಗಿದ್ದಾರೆ ಈ ಹುಳಕ್ಕೆ. ಪ್ರತಿ ವರ್ಷವೂ ಅದು ಬರ್ತೈತಿ, ಬಡಿತೈತಿ, ಹೋಗತಿ, ಮತ್ತು ಪ್ರತಿ ವರ್ಷ ಬಡಿಸ್ಕೊಂತ ಬರ್ತದೆ. ಅದಕ್ಕೆ ಈ ಹುಳದ ಬಗ್ಗೆ ನಿರ್ಲಕ್ಷ್ಯತನ ಮಾಡೋಂಗಿಲ್ಲ. ಈ ಥರ ನೀವು ಎಲ್ಲಿ ಕೆಳಗಡೆ ಇರ್ತೈತೆ ಅದು ಸಾಮಾನ್ಯವಾಗಿ ನೋಡ್ಬೇಕು ಈ ರೀತಿ. ಸೊ ಅದಕ್ಕೆ ಈ ರೀತಿ ನೋಡೋದು, ರಸ ಹೀರಿ ಸಕ್ಕರೆ ಪದಾರ್ಥ ಯಾವ ರೀತಿ ಬಿಡ್ತೈತಿ, ಕೆಳಗಡೆ ಇರೋ ಎಲೆ ಮೇಲೆ ಕೆಡುತ್ತೈತಿ. ಆ ಎಲೆ ಮೇಲಿನ ಸಕ್ಕರೆ ಪದಾರ್ಥ ಮುಂದೆ ಸ್ವಲ್ಪ ದಿವಸಕ್ಕೆ ಕರಿ ಬೂಸ್ಟ್ ಬೆಳೆದು ಕಪ್ಪಾಗಿ ಬಿಡ್ತೈತಿ. ಎಲ್ಲೆಲ್ಲಿ ಎಲೆ ಅಂತ ಒಂದೇ ಅಲ್ಲ, ಮಿಡಿ ಮೇಲೆ, ಕಾಯಿ ಮೇಲೆ ಎಲ್ಲಿ ಸೋರಿ ಇರ್ತೈತಿ, ಯಾವ ಜಗದ ಮೇಲೆ ಬಿದ್ದಿರ್ತೈತಿ ಅಲ್ಲೆಲ್ಲ ಕಪ್ಪಾಗೋದೆ. ಯಾಕಂದ್ರೆ ಸುಕ್ರೋಸ್ ಇರ್ತೈತಿ ಅದ್ರಾಗ. ಈ ಥರ ಮೇಲಿನ ಎಲೆ ಮೇಲೆ ಸುರಿಸಿ ಕೆಳಗಿನ ಎಲೆ ಮೇಲ್ಭಾಗದ ಕೆಳಗಿನ ಎಲೆ ಮೇಲೆ ಈ ಥರ ಬಿದ್ದಿರುತ್ತೆ. ಸೊ ಈ ರೀತಿ ಹಿಂಗಾಗಬೇಕಾದ್ರೆ ಗಿಡದಾಗಿನ ಶಕ್ತಿ ಎಲ್ಲ ಹೀರ್ಕೊಂಡಂಗೆ ತಾನೇ ನಾವು ಕೊಟ್ಟದ್ದು ನೀರು, ಗೊಬ್ಬರ ಎಲ್ಲ ಅದ ತಿಂದು ಅದಕ್ಕೆ ಅದ್ರ ಬಾಯಿಗಿಟ್ಟಂಗೆ. ಇನ್ನು ಮುಂದೆ ನಮಗೆ ಹೂ ಬಿಡೋಕೆ ಮುಂದೆ ಕಾಯಿ ಮಿಡಿ ಹಿಡಿಲಿಕ್ಕೆ ಶಕ್ತಿ ಭಾಳ ಬೇಕಲ್ಲ, ಅವು ನಡಬರ್ಕ ನಿಶಕ್ತಿಯಾಗಿ ಉದುರು ಬಿದ್ದು ಬಿಡ್ತಾವೆ. ಸೊ ಈ ರೀತಿಯಾಗಿ ರೋಗ ಇದು ಏನಪ್ಪ ಅಂತಂದ್ರೆ ನಮ್ಮ ಪೌಡ್ರಿ ಮಿಲ್ಡ್ಯೂ ಇದು ಸಹಿತ ಭಾಳ ಡೇಂಜರ್ಸ್. ಇವೆರಡು ಖಾಯಂ ಬರೋವೆ. ನಾನು ಹೇಳಿದ್ನಲ್ಲ ಹೂಗೊಂಚಲು ಬ್ಲೋಜುಮೆಂಡ್ರಾಟ ಈ ಥರ ಎಲ್ಲ ಹೂಗೊಂಚಲು ಒಣಗಿ ಕಟ್ಟಿಗೆ ಆಗಿಬಿಡ್ತವೆ. ಅದಕ್ಕೆ ಅಂತ್ರಾಕ್ನೋಜ್ ಅದು ಅಂತೂ ಪರ್ಸಿಸ್ಟೆಂಟ್ ಪೆಸ್ಟ್, ತೋಟದೊಳಗೆ ಯಾವಾಗಲೂ ಇರತೈತೆ. ಹವಾಮಾನದ ಬದಲಾವಣೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಅದಕ್ಕೆ ಬೋರ್ಡೋ ಮಿಕ್ಸರ್ ಭಾಳ ಇಂಪಾರ್ಟೆಂಟ್. ಬಿಫೋರ್ ಫ್ಲವರಿಂಗ್ ಯಾರು ಬೋರ್ಡೋ ಮಿಕ್ಸರ್ 2 ಸಲ ಹೊಡೆದಿರ್ತೀರಿ ಅದು ಒಂದು ಒಳ್ಳೆಯ ಇದಾಗುತ್ತೆ. ಆಯಿತು, ಈಗ ಡಿಸೆಂಬರ್ ತಿಂಗಳಲ್ಲಿ ಏನು ಮಾಡಬೇಕಪ್ಪ, ಲ್ಯಾಂಬ್ಡಾ ಸೆಯಾಲುತ್ರಿನ್, ಹೆಕ್ಸಾಕೊನಜೋಲು ಪ್ಲಸ್ ಪ್ಲಾನೋಫಿಕ್ಸ್ ಇದನ್ನು ಹೊಡೆದುಬಿಟ್ರೆ ನಮ್ಮ ಜಿಗಿ ಒಳ ಕಡಿಮೆ ಆಗುತ್ತೆ, ಪ್ಲಸ್ ರೋಗನೂ ಕಡಿಮೆ ಆಗುತ್ತೆ, ಪ್ಲಸ್ ಹೂ ಉದುರುವುದು ಕಡಿಮೆ ಆಗುತ್ತೆ. ಪ್ಲಾನೋಫಿಕ್ಸ್ ಇವು 3 ಕೆಲಸ ಒಂದೇ ಸ್ಪ್ರೇನಲ್ಲಿ ಮುಗಿದೋಗುತ್ತೆ. ಇನ್ನೊಂದು 5 ರಿಂದ 10 ನಿಮಿಷ. ನಾನು ಆದಷ್ಟು ಫಾಸ್ಟ್ ಓಡ್ಸೋಕೆ ಪ್ರಯತ್ನ ಸಾಹೇಬ್ರು ಟೈಮ್ ಕೊಟ್ಟರೆ ನಮಗೆ. ಹೇಳಿ ಅಲ್ಲ, ಆರಾಮಂದರೆ ನಿಮಗೆ ಊಟ ಲೇಟ್ ಆಗಿ. ಇದು ಓಡಿಸೋದು ಬೇಡ ಸಾಹೇಬ್ರ, ಓಡಿಸೋದು ಬೇಡ ಅನ್ನಕತ್ತಾರ. ಮತ್ತೆ ಹಂಗೆ ದಯವಿಟ್ಟು ಶಾಂತಿ ಕೂಡ್ರಿ. ನಾ ಹೇಳಿನಲ್ಲ, ನೀವು ಬಿಡುವನತನ ಚಾಲೂ ಇಡವ್ರೆ. ರೆಡಿ ಇಲ್ಲ ಎಲ್ಲರೂ? ಭಾಳ ಸಂತೋಷ. ಪ್ಲೀಸ್ ಕಂಟಿನ್ಯೂ. ನಾನು ಸಾಹೇಬ್ರು ನನಗೆ ಆ್ಯಕ್ಚುಲಿ 20 ನಿಮಿಷ ಕೊಟ್ಟಾರ, ಒಂದು 10 ನಿಮಿಷ ಹೆಚ್ಚು ತೊಗೋತೇನೆ ಅಷ್ಟೇ. ಭಾಳ ಕಟ್ಟಿ ಮಾಡಿ ಆಯ್ತು. ಸೊ ಅದಕ್ಕೆ ನಾನು ಏನು ಹೇಳ್ತೀನಲ್ಲ, ನಮ್ಮಲ್ಲಿ ಎಲ್ಲ ಅಸ್ತ್ರಗಳನ್ನು ಇಟ್ಕೊಂಡೇವಿ. ನಾಗಾಸ್ತ್ರ ಇಟ್ಕೊಂಡೇವಿ, ಅಥವಾ ಆಮೇಲೆ ಕೊನೆಗೆ ಬ್ರಹ್ಮಾಸ್ತ್ರನೂ ಇಟ್ಕೊಂಡಿದ್ದೇವೆ. ಈಗ ನಮಗೆ ತೀರಾ ಸೀರಿಯಸ್ ಐತಪ್ಪ ಕೇಸು ಅಂತಂದಾಗ ಕೆಳಗಿಂದು ಯಾವುದು ಸಂಯುಕ್ತ ಕೀಟನಾಶಕ ಅದೇನಿತ್ತಲ್ಲ, ಲ್ಯಾಂಬ್ಡಾ ಸೆಯಾಲುತ್ರಿನ್ ಕಾಂಬಿ, ಥಿಯೋಮಿಥಾಕ್ಸಮು ಪ್ಲಸ್ ಲ್ಯಾಂಬ್ಡಾ ಸೆಯಾಲುತ್ರಿನ್, ಅದು ಕಾಂಬಿ ಪ್ರಾಡಕ್ಟ್, ಸಿಂಜೆಂಟಾ ಕಂಪ್ನಿದು. ಒಳ್ಳೆ ಕೆಲಸ ಮಾಡುತ್ತೆ, ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಒಂದು ಕೀಟನಾಶಕ ಬೇಡ, ನಮ್ಮಲ್ಲಿ ಭಾಳ ಕಡಿಮೆ ಐತಿ, ಸ್ವಲ್ಪ ಕಡಿಮೆ ಚೀಪ್ ಇದ್ದಾಗ ಹೊಡಿಬೇಕಪ್ಪ ಅಂದರೆ ಮ್ಯಾಗಿಂದು ಚಲೋ ಕೆಲಸ ಮಾಡ್ತೈತಿ. ಲ್ಯಾಂಬ್ಡಾ ಸೆಯಾಲುತ್ರಿನ್ ಒಂದೇ ಸಾಕು. ಹೆಕ್ಸಾಕೊನಜೋಲು ಅದು ಒಳ್ಳೆ ಅತ್ಯುತ್ತಮವಾದ ಒಂದು ಶಿಲೀಂಧ್ರ ನಾಶಕ. ಪ್ಲಾನೋಫಿಕ್ಸ್ ಏನೈತಲ್ಲ, ಹೂವನ್ನು ಬಿಟ್ಟಿದ್ದನ್ನು ಉದುರ್ಲಾರ್ದಂಗೆ ನೋಡ್ಕೊಳ್ಳೋದು, ಹೆಚ್ಚಿನ ಹೂ ಹಿಡಿಲಿಕ್ಕೆ ಅದು ಒಂದು. ಇದು ಒಂದು ಒಳ್ಳೆಯ ಕಾಂಬಿನೇಷನ್. ಆಮೇಲೆ ನಮ್ಮಲ್ಲಿ ಭಾಳ ಐತಿ ಹುಳ ಅಂದಾಗ ಈ ಕಾಂಬಿನೇಷನ್ ಕೆಲಸ ಮಾಡ್ತೈತಿ. ಇದಕ್ಕಿಂತ ಕಡಿಮೆ ಐತೆ ಅಂದರೆ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಏನಂತ. ಈ ಬೇವಿನ ಬೀಜದ ಕೀಟನಾಶಕ ಅದನ್ನು ಹೊಡಿಬೋದು. ಈಗ ಆರ್ಗ್ಯಾನಿಕ್ ಫಾರ್ಮರ್ಸು ಯಾವಾಗಲೂ ಮೈ ತುಂಬ ಹುಷಾರಿತನ ಇಟ್ಕೋಬೇಕು, ಮೈ ತುಂಬ ಕಣ್ಣಿರ್ಬೇಕು. ಅಂಥವ್ರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನಡೀತೈತಿ. ಇಲ್ಲಪ್ಪ ನಮಗೆ ನಾವು ಬಂದಾಗ ಅಷ್ಟೇ ನೋಡ್ತೀವಿ, ಯಾಕಂದರೆ ರೂಪಾಯಿದಲ್ಲಿ
90% ನಮ್ಮಲ್ಲಿ ರೈತರು ಬರೋಂಥವ್ರು ಎಂಥವ್ರು ಅಂದರೆ, ಚಲೋ ಔಷಧ ಹೇಳ್ರಿ ಸರ್ ನಮಗೆ ಒಂದೇ ಹೊರತದಾಗ ಹೋಗಿರ್ಬೇಕು ನೋಡೋದ ಅಂಥವ್ರು ಬರೋದು 90% ರೈತರು ಅದಾರ ನನ್ನ ಹತ್ರ ಬರೋರು. ಇನ್ನೊಮ್ಮೆ ಬಂದಿರಬಾರ್ದು, ಬಂದಿದ್ವೆಲ್ಲ ಸತ್ತು ಹೋಗ್ಬೇಕು ಅಂಥದ್ದೊಂದು ನಮ್ಗೆ ಔಷಧ ಬರ್ಕೊಡ್ರಿ ಅಂತಾರೆ. ಅವಾಗ ನಾವು ಮತ್ತೆ ಏನು ನನಗೆ, ಯಾಕಂದ್ರೆ ನಾವು ವಿಜ್ಞಾನಿಗಳು ಎಲ್ಲದಕ್ಕೂ ತಯಾರಿರ್ಬೇಕಾಗತ್ತೆ. ನಮ್ಮಲ್ಲಿ ಎಲ್ಲ ರೈತರು ಬರ್ತಾರೆ, ಆರ್ಗ್ಯಾನಿಕ್ ಫಾರ್ಮರ್ಸು ಬರ್ತಾರೆ, ನ್ಯಾಚುರಲ್ ಫಾರ್ಮರ್ಸು ಬರ್ತಾರೆ, ವೈಜ್ಞಾನಿಕ ಕ್ರಮ ಮಾಡೋಂಥವ್ರು ಬರ್ತಾರೆ, ಇಂಟಿಗ್ರೇಟೆಡ್ ಮಾಡೋರು ಬರ್ತಾರೆ. ಎಲ್ಲದಕ್ಕೂ ನಾವು ಅಸ್ತ್ರ ತೆಗೆದಿಟ್ಕೊಂಡೇ ಇರಬೇಕು. ನಾವು ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅವ್ರವ್ರು ಇದ್ರ ತಕ್ಕಂಗೆ ನಾವು ಹೇಳಬೇಕಾಗತ್ತೆ. ಸೊ ಅದಕ್ಕೆ ಬೇವಿನ ಮೂಲದ ಕೀಟನಾಶಕ ದಿ ಬೆಸ್ಟ್. ಈಗೆಲ್ಲ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಸೋಪ್ ತಯಾರು ಮಾಡಿದ್ದೀವಿ, ಬೊಟಾನಿಕಲ್ ಸೋಪ್. ಆಮೇಲೆ ಇನ್ನೂ ಒಂದು ಹೊಸದು ಬರ್ತಾ ಇದೆ, ಅದು ಯಾವುದಪ್ಪ ಅಂತಂದರೆ ಎಸೆನ್ಷಿಯಲ್ ಆಯಿಲ್ ಬೇಸ್ಡ್ ಬೊಟಾನಿಕಲ್ ಸೋಪ್. ಎಸೆನ್ಷಿಯಲ್ ಆಯಿಲ್ ಇವೆಲ್ಲ ಅಜ್ವಾನ್ ಆಯಿಲ್ ಅಂತಿಂಥವೆಲ್ಲ ಕೂಡಿ ಸ್ವಲ್ಪ ಅದ್ರ ಜೊತೆಗೆ ನೀಮ್ ಆಯಿಲು, ಪಂಗಮಿ ಆಯಿಲು ಎಲ್ಲ ಕೂಡಿ ಸೋಪ್ ತಯಾರು ಮಾಡಿದ್ದೀವಿ. ಒಂದು ಇದಕ್ಕೆ 16 ಲೀಟ್ರ್ 20 ಲೀಟ್ರ್ ನೀರಿಗೆ ಒಂದು 100 ml ಸೋಪ್ ಹಾಕೋದು ಹೊಡೆಯೋದು ಭಾಳ ಚಲೋ ಐತೆ ಕೆಲಸ ಮಾಡೋದು. ಇನ್ನೂ ಒಂದು ಹೆಜ್ಜೆ ಮುಂಚಿತವಾಗಿ ಹೊಡೆಯೋರಿಗೆ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತೇಳಿ, ಇದು ಒಂದು ಕೀಟಕ್ಕೆ ರೋಗ ತರಿಸಿ ಸಂಖ್ಯೆ ಕಡಿಮೆ ಮಾಡುವಂಥ ಒಂದು ಔಷಧ. ಲೆಕ್ಯಾನಿಸಿಲಿಯಂ ಲೆಕ್ಯಾನಿ, ಬೆವೇರಿಯಾ ಬೇಸಿಯಾನ ಎರಡನ್ನೂ 5 ಗ್ರಾಮ್ ಮಿಕ್ಸ್ ಮಾಡಿ ಮುಂಜಾಗ್ರತಾ ಕ್ರಮವಾಗಿ ಹೊಡೆದ್ರೆ ಆ ಕೀಟಗಳು ಸಣ್ಣವಿದ್ದಾಗ ರೋಗ ಬಂದು ಸತ್ತು ಹೋಗ್ತವೆ. ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಹೊಡಿಬೇಕು. ಅದು ಹೆಸರು ಚೇಂಜ್ ಮಾಡಿದ್ದಾರೆ. ಮೊದಲು ವರ್ಟಿಸಿಲಿಯಂ ಇತ್ತು, ಈಗ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ. ಓನ್ಲಿ ಜೀನಸ್ ನೇಮ್ ಚೇಂಜ್ ಆಗಿದೆ ಅಷ್ಟೇ. ಒಂದೇ ಸೇಮ್ ಒಂದೇ. ಅದ್ರ ಜೊತೆಗೆ ಬೆವೇರಿಯಾ ಅಂತಂದ್ರೆ ಅದು ಬೇರೆ. ಅವು ಎರಡನ್ನೂ ನೀವು 5 ಗ್ರಾಮ್ ಮಿಕ್ಸ್ ಮಾಡಿ, ಮತ್ತು ಇದ್ರ ಜೊತೆಗೆ ನಮ್ದು ಇನ್ನೊಂದು ಇದು ಬರುತ್ತೆ, ಟ್ರೈಕೋಡರ್ಮಾ ವಿರಿಡೆ ಅಂತ, ಈ ರೋಗ ಕಡಿಮೆ ಮಾಡೋಂಥದ್ದು, ಸೂಡೋಮೋನಾಸ್ ಮತ್ತು ಟ್ರೈಕೋಡರ್ಮಾ, ಅವನು ಸ್ವಲ್ಪ ಸೇರಿಸಿ ಹಾಕಿದರೆ ರೋಗ ಕೀಟ ಏಕಕಾಲಕ್ಕೆ ಹತೋಟಿ ಆಗುತ್ತೆ. ನೀವು ಆರಿಸಿಕೊಳ್ಳೋದು ನಿಮಗೆ ಬಿಟ್ಟಿದ್ದು, ನಾವೆಲ್ಲ ಹೇಳ್ತೇವೆ. ಇನ್ನು ಸೆಕೆಂಡ್ ಸ್ಪ್ರೇ ಇದು ಭಾಳ ಚೆನ್ನಾಗಿದೆ. ಯಾವುದು? ಸೊಲೋಮನ್. ನಮ್ಮ ಗಿರೀಶ್ ಅವರು ಇರಬೇಕಿಲ್ಲಿ, ಅವ್ರ ಅನುಭವ ಚೆನ್ನಾಗಿದೆ. ಇದನ್ನು ಅವ್ರು ಯಾಕಂದರೆ ಖಾಯಂ ಹೊಡಿತಿರ್ತಾರೆ. ಅದು ಹೆಕ್ಸಾಕೊನೋಜೋಲು ಮತ್ತು ಫಿಪ್ರೋನಿಲ್, ಇದು ಒಂದು ಒಳ್ಳೆಯದು ಕೀಟನಾಶಕ. ಇದು ಭಾಳ ಒಳ್ಳೆಯ ಕೀಟನಾಶಕ. ಸೊ ಇದನ್ನು ಭಾಳ ಮಂದಿ ರೈತರು ಕೇಳೋದು ಇದನ್ನು ನನಗೆ, ಅದಕ್ಕೆ ನಾನು ಇದನ್ನು ತೆಗೆದಿಟ್ಟುಕೊಂಡಿರ್ತೀನಿ. ಅವ್ರಿಗೆ ಇದನ್ನು ಹೊಡಿರಪ್ಪ ಅಂತ ಹೇಳ್ತೀನಿ. ಇದು ಒಳ್ಳೆ ಕಾಂಬಿನೇಷನ್. ಇಲ್ಲಿ ಏನಾಗುತ್ತೆ, ಇಲ್ಲಿನೂ ಸಹಿತ ಸೆಕೆಂಡ್ ಸ್ಪ್ರೇಕ ನಾನು ಪ್ಲಾನೋಫಿಕ್ಸ್ ಇಟ್ಟಿದ್ದೀನಿ. ಅಂದರೆ ಒಟ್ಟಾರೆ 2 ಸಲ ನಾವು ಪ್ಲಾನೋಫಿಕ್ಸ್ ಹೊಡಿಬೇಕು. ಈ ಸಲ ನಾವು ನಮ್ಮ ಕೇಂದ್ರದಿಂದ ಮ್ಯಾಂಗೋ ಸ್ಪೆಷಲ್ ಏನು ತಯಾರು ಮಾಡಕತ್ತೇವಲ್ಲ, ಅದರೊಳಗೆ ಪ್ಲಾನೋಫಿಕ್ಸ್ ಸೇರಿಸ್ಬಿಟ್ಟೇವೆ. ಸೊ ದಟ್ ಈಸ್ ಎನ್ರಿಚ್ಡ್ ಮ್ಯಾಂಗೋ ಸ್ಪೆಷಲ್. ಈ ಸಲ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅದನ್ನು ಡೆವಲಪ್ ಮಾಡಿ ಪ್ರೊಡಕ್ಷನ್ ಮಾಡಿ ಈಗ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೊಡುವಂಗೆ ಮಾಡ್ತಾಯಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಸೀಕ್ರೆಟ್ ಹೇಳೋಂಗಿಲ್ಲ, ಒಟ್ಟು ಗ್ರೋತ್ ಪ್ರೊಮೋಟರ್ಸ್ನೂ ಇದ್ದಾವೆ. ಆಮೇಲೆ ಈಗ ನಿಂಬೆಹಣ್ಣು ಹಿಂಡೋದು ಅದಕ್ಕೆ ಬೇಕಾಗಿಲ್ಲ. ನಮ್ಮ ಮ್ಯಾಂಗೋ ಸ್ಪೆಷಲ್ಗೆ ನಿಂಬೆಹಣ್ಣು ಹಿಂಡಬೇಕು ಅಂತಿರ್ತಾರೆ. ಒಂದೊಂದು ಟ್ಯಾಕೆಗೆ 2-3 ನಿಂಬೆಹಣ್ಣು ಹಿಂಡೋದು, ಆ ತಾಪತ್ರೆ ಏನೂ ಇಲ್ಲ. ಇವೆರಡನ್ನೂ ನಾವು ಎನ್ರಿಚ್ ಮಾಡಿದ್ದೀವಿ, ಅಂದರೆ ಅಡ್ವಾನ್ಸ್ಡ್ ಇದೆ. ಸೊ ಅದಕ್ಕೆ ಇದು ಏನಪ್ಪ ಅಂದರೆ ಫಿಪ್ರೋನಿಲ್ಲು ಮತ್ತು ಈ ಕಾಂಬಿನೇಷನ್ ಕೆಲಸ ಮಾಡುತ್ತೆ. ಆಮೇಲೆ ಇನ್ನು ಅಜಾಡಿಕ್ಟಿನ್ನು ಮತ್ತು ಅಜಾಕ್ಸಿಸ್ಟ್ರೋಬಿನ್, ಇದು ಒಳ್ಳೆ ಕಾಂಬಿನೇಷನ್. ಅಜಾಡಿಕ್ಟಿನ್ ಅದು ಏನಪ್ಪ ಅಂದ್ರೆ ಬೊಟಾನಿಕಲ್ ಬೇಸ್ಡ್ ಇನ್ಸೆಕ್ಟಿಸೈಡ್. ಅಜಾಕ್ಸಿಸ್ಟ್ರೋಬಿನ್ ಅದು ಒಂದು ಒಳ್ಳೆ ಕೀಟ್, ಅದು ಒಂದು ಒಳ್ಳೆ ಫಂಜಿಸೈಡ್. ಇದು ನಮ್ಮ ಇವರಿಗೆ ಭಾಳ ಅನುಭವ ಇದೆ, ಗಿರೀಶ್ ಕೆರೂರ್ ಅವ್ರಿಗೆ. ಬುಫ್ರೋಫೆಂಜಿನ್, ಇದು IGR, ಇದು ಒಂದು ಸ್ವಲ್ಪ ಸೇಫ್. IGR ಅಂತಂದರೆ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್. ಇದು ಬರೀ ಕೀಟಕ್ಕೆ ಮಾತ್ರ ವಿಷ, ನಮ್ಮ ಮನುಷ್ಯರಿಗೆ ಅಷ್ಟೊಂದು ಅದಕ್ಕೆ ಅದು. ಮತ್ತು ಇದನ್ನು ಹೇಳ್ತೀವಿ ನಾವು. ಅಂದರೆ ನಮ್ಮಲ್ಲಿ ರೈತರು ಬೇರೆ ಬಂದಿರ್ತಾರೆ, ಸ್ವಲ್ಪ ವಿಷ ಇರಬಾರ್ದ್ರಿ ಅಂಥದ್ದು ಕೊಡ್ರಿ ಅಂತಂದು, ಮತ್ತು ಪರಿಣಾಮಕಾರಿಯಾಗಿರ್ಬೇಕು. ಸ್ವಲ್ಪ ರೇಟ್ ಹೆಚ್ಚು ಇದ್ರೂ ಪರವಾಗಿಲ್ಲ, ನಮ್ಗೆ ಅದೇ ಕೊಡ್ರಿ ಅಂತಿರ್ತಾರೆ ಕಾನ್ಷಿಯಸ್ ಅಂಥವ್ರಿಗೆ. ಇದು ಹೇಳ್ತೀವಿ. ಸೊ ನಮ್ಮಲ್ಲಿ ಅದೇ ಹೇಳ್ತಾನೆ, ಎಲ್ಲ ಎಲ್ಲ ಆಪ್ಷನ್ಸ್ನ ಇಟ್ಕೊಂಡೇ ನಾವು ಇಟ್ಟಿರ್ತೀವಿ. ಮತ್ತು ಅದು ಆವಾಗ ನಾವು ಹನಿ ಬೀಸ್ ಯಾವಾಗ ಬರ್ತೇವೆ ಅಂದರೆ ಈ ಪೀಕ್ ಫ್ಲವರಿಂಗ್ ಇದ್ದಾಗ, ಅಂಥ ಹೊತ್ತಿನಲ್ಲಿ ನಾವು ಆದಷ್ಟು ಈ ಬೊಟಾನಿಕಲ್ ಬೇಸ್ಡ್ ಇನ್ಸೆಕ್ಟಿಸೈಡನ್ನು ಏನಪ್ಪ ಅಂತಂದರೆ ಸೂಕ್ತ ಸೆಲೆಕ್ಟ್ ಮಾಡೋದು ಸೂಕ್ತ. ಅದನ್ನು ನಾವು ಹನಿ ಬೀಸ್ ನಾವು ವಿಷ ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಮೊದಲಿಂದನೇ ಅದಕ್ಕೆ
ಚೆನ್ನಾಗಿ ಮಾಡ್ಕೋತ ಬರಬೇಕು. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸ್ಕೋತ ಬಂದವ್ರಿಗೆ ಹನಿ ಬೀಜಿಗೆ ನಾವು ಆರಾಮಾಗಿ ಸೇಫಾಗಿ ನಾವು ಮಾಡ್ಬೋದು. ಯಾರು ಹನಿ ಬೀಜ ಇಡಂಗಿಲ್ಲ ಈಗ, ಎಲ್ಲೋ ಭಾಳ ಕಡಿಮೆ ಹನಿ ಬೀಜ, ಒಂದು 4-5% ಮಂದಿ ಅಟ್ಟೆ ಇಡ್ತಾರೆ. ಅದ್ರ ಬಗ್ಗೆ ಭಾಳ ಮಂದಿ ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ವೈಜ್ಞಾನಿಕ ಕ್ರಮಗಳನ್ನು ಅಡ್ವಾನ್ಸ್ ಆಗಿ ಮಾಡೋರಿಗೆ ಹನಿ ಬೀಜಿಗೆ ಏನು ಆಗೋದಿಲ್ಲ. ಅವ್ರಿಗೆ ಬೇರೆ ಪ್ಯಾಕೇಜ್ ಐತೆ. ನಮ್ಮಲ್ಲಿ ಬರ್ತಾರಲ್ಲ ಅವ್ರಿಗೆ ಬೇರೆ ಪ್ಯಾಕೇಜ್ ಹೇಳ್ತೇನೆ ನಾನು. ನಾವು ಹನಿ ಬೀಜ ಇಟ್ಟೇವೆ ಸಾಹೇಬ್ರೆ, ಅದಕ್ಕೆ ಏನು ಧಕ್ಕೆ ಆಗಬಾರ್ದು ಅಂಥದ್ದು ಏನಾರ ನಮಗೆ ಬರ್ಕೊಡ್ರಿ ಔಷಧ, ಅವ್ರಿಗೆ ಬೇರೆನೇ ಬರ್ಕೊಡ್ತೀವಿ ಆ ಥರ. ಸೊ ಇವು ಏನೈತಲ್ಲ, ಇದು ಒಂದು ನಮಗೆ ಡೈಫೆನ್ಥುರಾನ್ ಅಂತೇಳಿ ಒಳ್ಳೆಯದು. ಅದು ಅಗದಿ ಎಲ್ಲ ಸೆಕ್ಕಿಂಗ್ ಪೆಸ್ಟಿಗೂ ಬ್ರಾಡ್ ಸ್ಪೆಕ್ಟ್ರಮ್ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಫಿಪ್ರೋನಿಲ್ ಮಾಡುತ್ತೆ. ಥಯಾಮಿಥಾಕ್ಸಮ್, ಟ್ಯುಬಿಕೊನಾಜೋಲ್, ಇದು ಕಾಂಬಿ ನೆಟಿವ್ ಅಂತೇಳಿ ಕೇಳಿರ್ಬೇಕು, ಅದು ಅರ್ಧ ml ಹಾಕಿದ್ರೆ ಅದು ಒಳ್ಳೆ ಕೆಲಸ ಮಾಡುತ್ತೆ. ಸೊ ನಾವು ಸಿಚುವೇಶನ್ ಬೇಸ್ಡ್ ರೆಕಮೆಂಡೇಶನ್ ಕೊಡಬೇಕಾಗತ್ತೆ. ಅದಕ್ಕೆ ನಮಗೆ ಎಲ್ಲ ಆಲ್ಟರ್ನೇಟ್ ಆಪ್ಷನ್ಸ್ ಇಟ್ಕೊಂಡೇ ಹೇಳ್ತೀವಿ. ಅವಾಗೂ ಸಹಿತ ಸೆಕೆಂಡ್ ಟೈಮು ಸಹಿತ ನಾವು ಬಯೋಲಾಜಿಕಲ್ ಇದು ನ್ಯಾಚುರಲ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಥವ್ರಿಗೂ ನಾವು ಇದನ್ನು ಮಾಡೋದಿಲ್ಲ, ಅವ್ರಿಗೂ ಸಹಿತ ರೆಕಮೆಂಡೇಶನ್ ಕೊಡ್ತೀವಿ. ಇನ್ನು ಇದು ಕೀಟದ ಯಾವಪ್ಪ ಹಣ್ಣು ನೊಣ, ಇದು ನಾ ಹೇಳಿದ್ನಲ್ಲ, ಒನ್ಸ್ ನಮ್ಮದು ಏಪ್ರಿಲ್ 15 ದಾಟ್ತು ಅಂದರೆ ಈ ನೊಣ ಭಾಳ ಬರ್ತೈತಿ, ಸೀರಿಯಸ್ ಆಗಿಬಿಡುತ್ತೆ, ಭಾಳ ಸೀರಿಯಸ್. ಏಪ್ರಿಲ್ 15ರಿಂದ ಮೇ 15 ಮಟ್ಟ ನಮ್ದೇನಾದರೂ ಮಾವಿನಕಾಯಿ ಸಿಕ್ತು ಅಂದರೆ 40-50% ಈ ಹುಳ. ಇದಕ್ಕೆ ಮ್ಯಾನೇಜ್ ಮಾಡಬೇಕಾದ್ರೆ ನಾವು ಎಷ್ಟೋ ಟ್ರ್ಯಾಪ್ ಕಟ್ಟಬೇಕಾಗತ್ತೆ, ಅದು ನೋಡೋಣ ಯಾವ ತಿರಿ ಅಂತ. ಸೊ ಇದ್ರದ್ದು ನೀವು ಸ್ವಲ್ಪ ಬಯಾಲಜಿ ಏನಂದರೆ, ಈಗ ನಮ್ಮ ಇದಕ್ಕೆ ಯಾವುದೇ ಜೀವನ ಚರಿತ್ರೆ ಒಳಗೆ ತತ್ತಿ, ಮರಿ, ಕೋಶಾವಸ್ಥೆ, ಪ್ರೌಢಾವಸ್ಥೆ, ಇವು ನಾಲ್ಕು ಹಂತಗಳು ಕೀಟ ಯಾವುದೇ ಕೀಟ, ಇವು 4 ಹಂತ ಇರ್ತಾವೆ. ಈ 4 ಹಂತಗಳಲ್ಲಿ ನಮಗೆ ಕೈಗೆ ಸಿಗೋದು ಈ ಪ್ರೌಢಾವಸ್ಥೆ ಮಾತ್ರ. ಈ ನೊಣ ಪ್ರೌಢ ಅಂದರೆ ನೊಣ ಆಗೋದು, ನೊಣ ಹಂತ ಮಾತ್ರ ನಮ್ಮ ಕೈಗೆ ಸಿಗ್ತೈತೆ. ಇನ್ನು 3 ಹಂತ ನಮ್ಮ ಕಣ್ಣಿಗೆ ಬೀಳಂಗಿಲ್ಲ, ಅವು ನಮ್ಮ ಕೈಗೆ ಸಿಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ನೋಡಿ, ಇದು ಮರಿ, ಅದು ಕೋಶಾವಸ್ಥೆ. ಇದು ಮರಿ ಹಣ್ಣಿನೊಳಗಿರ್ತೈತಿ, ಕೋಶಾವಸ್ಥೆ ಭೂಮಿಯಾಗಿರ್ತೈತಿ. ತತ್ತಿ ಮರಿ ಹಣ್ಣಿನ ಒಳಗಡೆ ಇರ್ತೈತಿ, 2-3-4 ಮಿಲಿಮೀಟರ್ ಒಳಗಡೆ ಇರ್ತೈತಿ ಹಣ್ಣಿನ ಒಳಗಡೆ. ಅದಕ್ಕೆ ವಿಷ ಹೆಂಗೆ ತಾಕಿಸ್ತೀರಿ? ತಾಕ್ಸೋಕ್ಕಾಗಂಗಿಲ್ಲ. ಇನ್ನು ಹಣ್ಣು ವಿಷ ಮಾಡೋಕ್ಕೂ ಆಗಂಗಿಲ್ಲ, ಮ್ಯಾಗಿನ ಸಿಪ್ಪು ಇರ್ತೈತಿ, ಒಳಗೆ ಹೋಗಲ್ಲ, ಅದು ನಮಗಾಗಲ್ಲ. ಆಮೇಲೆ ಇನ್ನು ಕೋಶಾವಸ್ಥೆ ಭೂಮಿಯಾಗಿರ್ತೈತಿ, ಅಲ್ಲಂತೂ ಎಣ್ಣೆ ಹೊಡ್ಯೋಕ್ಕಾಗೋದಿಲ್ಲ, ಅದು ಸಾಧ್ಯ ಇಲ್ಲ, ನಮ್ಮ ಕೈಯಾಗಿಲ್ಲ. ಇನ್ನು ನಮ್ಮ ಕೈಯಾಗಿರೋದು ಇದು ಒಂದೇ ಹಂತ. ಇದು ಯಾವಾಗಲೂ ಗಾಳಾಗ ಹೆಲಿಕಾಪ್ಟರ್ ಅಡ್ಡಾಡ್ದಂಗೆ ಯಾವಾಗಲೂ ಒಂದು ಕಡೆ ಕುಂಡ್ರಂಗಿಲ್ಲ, ಹಾರಕ್ಕೆ ಅಂತ ಇರ್ತೈತಿ. ಇದಕ್ಕೆ ಹಾರಾಡ್ಕೊಂತ ಇರೋದಕ್ಕೆ ನೀವು ಔಷಧ ಹೊಡೆದ್ರೆ ಅದಕ್ಕೆ ತಟ್ಟಂಗೇ ಇಲ್ಲ, ಔಷಧ ಕೀಟನಾಶಕ ಹೊಡ್ಯೋಕ್ಕೂ ಬರೋಂಗಿಲ್ಲ ಇದಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಆಕರ್ಷಣೆ ಮಾಡಿ, ಈಗ ಹೇಳಿದ್ನಲ್ಲ, ಅದು ತತ್ತಿ ಹಣ್ಣಿನ ಮೇಲೆ ತತ್ತಿ ಇಡ್ತೈತಿ, ಅದು ಒಳಗಡೆನೇ ಇರ್ತೈತಿ, ಭೂಮಿಯಾಗ ಕೋಶಾವಸ್ಥೆ ಇರ್ತೈತಿ. ಈ ಥರ ಪ್ರೌಢಾವಸ್ಥೆಯಾಗಿ ನೊಣ ಆಗಿ ಹೊರಗೆ ಬರ್ತೈತಿ. ನೊಣ ಒಂದೇ ನಮ್ಮ ಕೈಗೆ ಸಿಗೋದು, ಇನ್ನು 3 ಹಂತ ನಮ್ಮ ಕೈಗೆ ಸಿಗೋದಿಲ್ಲ. ಅದಕ್ಕೆ ಈಗ ಏನಪ್ಪ ಅಂತಂದರೆ ಇದಕ್ಕೇನು ಮಾಡಬೇಕು? ಸಮಗ್ರ ಕೆಳಗೆ ಬಿದ್ದಿರ್ತಾವಲ್ಲ ಹಣ್ಣು, ಈಗ ಕೆಲವೊಬ್ಬರು ಭಾಗವನ ಕೈಯಾಗಿ ನೀವು ತೋಟ ಕೊಟ್ಟಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅಲ್ಲೇ ನೀವು ಫಾರ್ಮ್ ಹೌಸ್ ಕಟ್ಟಿರ್ತೀರಿ, ಅಲ್ಲೇ ಹಣ್ಣು ಮಾಡ್ತಾರೆ, ಕೊಳ್ತದ್ದು ಅಲ್ಲೇ ತೋಟದಾಗ ಒಗಿತಾರೆ ಅವರು. ಅವ ಮುಂದೆ ಮತ್ತೇನಾಗ್ತಾವೆ, ನಮ್ಮ ಇನ್ನೂ ಉಳಿದ ಹಣ್ಣುಗಳಿಗೆ ಎಲ್ಲ ಹಾಳು ಮಾಡ್ತಾವೆ. ಗೊತ್ತಿಲ್ಲಲ್ಲ ಅವ್ರಿಗೆ ಎಲ್ಲಿಂದ. ಅದಕ್ಕೆ ತೋಟವನ್ನು ಸ್ವಚ್ಛವಾಗಿಟ್ಕೋಬೇಕು. ಆಮೇಲೆ ಕೆಳಗೆ ಬಿದ್ದ ಹಣ್ಣುಗಳನ್ನು ಆರಿಸಿ ಗುಂಡಿ ತೋಡಿ ಮುಚ್ಚಬೇಕು. ಇದೆಲ್ಲ ಆಮೇಲೆ ಗಿಡಗಳ ಸುತ್ತಲೂ ಮಣ್ಣನ್ನು ಸಡಿಲುಗೊಳಿಸಿದ್ರಿಂದ ಒಳಗಡೆ ಕೋಶಾವಸ್ಥೆ ಇದ್ದಿದ್ದು ಪಕ್ಷಿಗಳು ಬಂದು ಬಿಸಿಲಿನ ತಾಪಕ್ಕೂ ಸತ್ತು ಹೋಗ್ತವೆ. ಆಮೇಲೆ ಬೇಸಿಗೆ ಸಮಯದಲ್ಲಿ ಅವಾಗೆ ಸ್ವಲ್ಪ ಒಂದು ಸಲ ಆಳವಾಗಿ ಉಳುಮೆ ಮಾಡಿದ್ರೆ, ಕಲ್ಟಿವೇಟರ್ ಹೊಡೆದ್ರೆ ಒಳಗಿದ್ದಂಥ ಕೋಶಾವಸ್ಥೆಗಳು ಹೊರಗೆ ಬಂದು ಬಿಸಿಲಿನ ತಾಪಕ್ಕೆ ಅಥವಾ ಬಿಳಿ ಪಕ್ಷಿ ತಿಂದು ಸತ್ತು ಹೋಗ್ತವೆ. ಮುಂದೆ ಇದರ ಹತೋಟಿಗಾಗಿ ನಾವು ಈ ಬೆಲೆಗಳನ್ನು ಕಟ್ಟಬೇಕಾಗತ್ತೆ. ಯಾವುದಪ್ಪ ಅಂತಂದರೆ ಗಂಡು ನೊಣ ಬೆಲೆ ಈ ಥರ ನೀವು ಈ ಒಂದು ಪ್ಲೈವುಡ್ ಪೀಸ್ನಾಗ ಮಿಥಾಲಿಜುನಾಲ್ ಟ್ರೀಟ್ ಮಾಡಿ ಕಟ್ಟಿಬಿಟ್ರೆ ಓಸು ಬಂದು ಬೀಳ್ತವೆ. ಅಲ್ಲಿ ನಮಗೆ ಒಂದು 75-80% ಹಣ್ಣುಗಳು ಬಚಾವಾಗ್ತವೆ, ಪ್ರೊಟೆಕ್ಟ್ ಮಾಡ್ಬೋದು. ಒಂದು 5-10% ಹೋಗತ್ತವೆ, ಹೋಗಲಿ ತಿನ್ನಲಿ ಅವಷ್ಟು. ಬಟ್ ಒಂದು 80-90% ಹಣ್ಣು ಉಳಿತಾವೆ. ಇದನ್ನು ಕಟ್ಟಬೇಕು. ಇದು ಒಂದೇ ಅಲ್ಲ, ಅವು ಅಷ್ಟು ಮಾಡಬೇಕು ಅವನು ಸಮಗ್ರ ಪದ್ಧತಿಗಳನ್ನು. ಸೊ ಅದನ್ನು ಈ ಪ್ರೊಸೀಜರ್ ಇದೆ, ಎಲ್ಲರಿಗೂ ಗೊತ್ತಿದ್ದಿದೆ. ಅದು ಇಲ್ಲ ಮಾರ್ಕೆಟ್ನಾಗ ಸಿಗ್ತಾವೆ, ಅವನ್ನಾದರೂ ತಂದು ಕಟ್ಬೋದು. ಮತ್ತು ಇನ್ನು ಚಿಬ್ ರೋಗ ಇದಂತೂ ನಿಮಗೆ ಗೊತ್ತೇ ಇದೆ ಯಾವ ರೀತಿ
ಬೋಡೋ ಮಿಕ್ಸರ್ ಸ್ಪ್ರೇ ಮಾಡಿದರೆ ಮುಗಿದೋತು. ಅದನ್ನು ಮಾಡಲಾರ್ದವರು ಕೊನೆಗೆ ಇದಕ್ಕೆ ಹೋಗ್ಬೇಕಾಗತ್ತೆ. ಕಾರ್ಬನ್ ಡೈಸಿಮ್ ಇದೆ, ನೆಟಿವೋ ಇದೆ, ಅಜಾಸ್ಟಿ, ಸಾಫ್, ಇವು ಯಾವುದಾದ್ರೂ ಒಂದು ಹೊಡೆದ್ರೆ ಕ್ಲಿಯರ್ ಆಗುತ್ತೆ. ಅದು ಬೇಡ ಅಂದರೆ ಇದಕ್ಕೆ ಬೇಕಾಗತ್ತೆ, ಅದನ್ನು ಹೊಡೆದ್ರೆ ಇದು ಬೇಕಾಗೋದಿಲ್ಲ ಆಯಿತಾ. ಇನ್ನು ಮಾವಿನಲ್ಲಿ ಕೀಟನಾಶಕ ಉಳಿಕೆ, ಈಗ ನಾವು ಹೇಳ್ತೇವಲ್ಲ, ಆಯಿತು ಈ ನಮ್ಮ ಸೈನ್ಸ್ ಪ್ರಕಾರ ಈಗ ನಮಗೇನಪ್ಪ, ಕೊನೆಗೆ ತಿನ್ನೋ ಹಣ್ಣಿನಲ್ಲಿ ಯಾವುದೇ ಥರದ ಕೀಟನಾಶಕದ ಅಂಶ ಇರಬಾರ್ದು, ಅದು ನಮ್ಮದು ತಮ್ಮ ರೂಲ್. ಅದಕ್ಕೇನು ಮಾಡಬೇಕು, ಪ್ರೀ ಹಾರ್ವೆಸ್ಟಿಂಗ್ ಪೀರಿಯಡ್ ಅಥವಾ ವೇಟಿಂಗ್ ಪೀರಿಯಡ್ ಅಂತ ಇರ್ತೈತಿ. ವೇಟಿಂಗ್ ಪೀರಿಯಡ್ ಅಂತಂದರೆ ಒಂದು ಸಲ ಔಷಧಿ ಹೊಡೆದ ಮೇಲೆ ಎಷ್ಟು ದಿವಸದವರೆಗೂ, ಎಷ್ಟು ದಿವಸ ಆದಮೇಲೆ ಹಣ್ಣು ಎರಿಬೇಕು, ಅಥವಾ ಆ ಔಷಧಿ ಹೊಡೆದಾದ್ಮೇಲೆ ಎಷ್ಟು ದಿವಸದವರೆಗೆ ಅದು ವಿಷ ಇರುತ್ತೆ, ತದನಂತರ ಹರಿದ್ರೆ ವಿಷ ಇರುವುದಿಲ್ಲ. ಅದಕ್ಕೆ ಅದು ಏನು ಹೇಳಿಕೊಡ್ತೈತೆ ಅಂದರೆ, ನಾವು ಯಾವಾಗ ಔಷಧಿ ಹೊಡಿಬೇಕು, ಇನ್ನು ಹಣ್ಣು ಹರಿಯಲಿಕ್ಕೆ ಒಂದು ತಿಂಗಳೈತಪ್ಪ ಅಂತಂದ್ರೆ ಆಯಿತು, ಕಡ್ಡಿ ಇಲ್ಲ. ಇನ್ನು ನಾಳೆ ನಾಡ್ದು ಹಣ್ಣು ಹರಿಯೋದೈತಿ, ಇವಾಗ ಔಷಧಿ ಹೊಡಿತೀನಿ ಅಂದರೆ ಉಪಯೋಗ ಇಲ್ಲ, ಅಷ್ಟೇ. ಇದೇ ವಿಜ್ಞಾನ, ಇದೇ ವೈಜ್ಞಾನಿಕ ಕ್ರಮ. ಅದು ಬಿಡ್ತಾರೆ, ಈ ಹಣ್ಣು ನೋಡೋದಕ್ಕೆ ಸಾಯಬೇಕು ಅಂತೇಳಿ ಕೀಟನಾಶಕ ಹೊಡಿತಾರೆ, ನಾವು ಹೇಳಿರಂಗಿಲ್ಲ. ಆಮೇಲೆ ಈಗ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟು ಅಂತ ಇರ್ತೈತಿ. ಈಗ ನಾನು ವಿಷ, ಈ ಜಗತ್ತಿನಲ್ಲಿ ಯಾವುದಕ್ಕೆ ವಿಷ ಅಂತ ಕರಿತೀವಿ ಅಂತ ಕೇಳಿದರೆ ಏನು ಉತ್ತರ ನಿಮ್ಮ ಕಡೆಯಿಂದ? ವಿಷ ಯಾವುದಕ್ಕಂತ ಕರಿತೀವಿ, ಯಾವುದಕ್ಕೆ ವಿಷ ಅಂತೀವಿ ನಾವು? ಒಬ್ಬರು ಒಂದು ಉತ್ತರ ಹೇಳಿಬಿಡ್ರಿ. ವಿಷ ಯಾವುದಕ್ಕಂತೀವಿ ಈ ಜಗತ್ತಿನೊಳಗೆ? ನನ್ನ ಪ್ರಕಾರ ಎಲ್ಲ ವಿಷ. ಒಪ್ತೀರಿ ಇದಕ್ಕೆ? ಈ ಜಗತ್ತಿನೊಳಗೆ ಸಿಗುವಂಥ ಪದಾರ್ಥ ಎಲ್ಲ ವಿಷ. ಒಪ್ತೀರಿ ಇದಕ್ಕೆ? ಒಪ್ತೀರಿ? ಹಾಂ. ಮತ್ತು ಯಾವುದಕ್ಕೆ ವಿಷ ಅನ್ನಂಗಿಲ್ಲ, ಚೇಳು ವಿಷ, ಹಾವು ವಿಷ, ಅದನ್ನು ಮತ್ತೆ ಔಷಧಿಯಾಗಿ ಉಪಯೋಗ ಮಾಡ್ತಾರಲ್ಲ, ಅದೇ ವಿಷಯನ ಔಷಧಿಯಾಗಿ ಉಪಯೋಗ ಮಾಡ್ತೀವಲ್ಲ. ಪ್ರಮಾಣ, ಅಲ್ಲಿ ಏನು ಹೇಳ್ತೇವೆ ನಾವು? ಪ್ರಮಾಣ, ಡೋಸ್ ಡಿಸೈಡ್ಸ್ ವೆದರ್ ಇಟ್ ಈಸ್ ಎ ಪಾಯ್ಸನಸ್ ಆರ್ ಇಟ್ ಈಸ್ ಎ ಮೆಡಿಸಿನ್. ಡೋಸ್ ಈಸ್ ಇಂಪಾರ್ಟೆಂಟ್. ನಥಿಂಗ್ ಈಸ್ ನಾನ್ ಪಾಯ್ಸನಸ್, ಎವ್ರಿಥಿಂಗ್ ಈಸ್ ಪಾಯ್ಸನಸ್ ಆನ್ ದಿಸ್ ಅರ್ತ್. ಒಬ್ಬ ಮನುಷ್ಯ ಬಾವಿಗೆ ಬಿದ್ದರೆ ನೀರು ಕುಡಿದು ಸಾಯ್ತಾನೆ ಮನುಷ್ಯ. ನೀರು ವಿಷ, ಉಪ್ಪು ವಿಷ, ಸಕ್ಕರೆ ವಿಷ, ಯಾವುದು ವಿಷ ಇಲ್ಲ, ಎಲ್ಲವೂ ವಿಷ. ಅಳತಿ ಮೀರಿ ತೊಗೊಂಡ್ರೆ ಎಲ್ಲವೂ ವಿಷನೇ. ಅದಕ್ಕೆ ಡೋಸ್, ಪ್ರಮಾಣ. ಆರ್ಗ್ಯಾನಿಕ್ ಫಾರ್ಮರ್ ಸಿಟ್ಟು ಬರ್ಬೋದು, ಬೇಡ ಹೇಳೋದು. ಸೊ ಅದಕ್ಕೆ ಪ್ರಮಾಣ. ನೀವು ಮನ್ಯಾಗ ಉಪ್ಪಿನಕಾಯಿ ಚಲೋ ಐತೆ ಅಂತೇಳಿ ತಾಟ್ ತುಂಬ, ಅಥವಾ ಪೇಡೆ ಚಲೋ ಐತೆ ಅಂತೇಳಿ 2-3 kg ತಿಂದ್ರೆ ವಿಷನೇ. ವಾಂತಿಯಾಗಿ ಹಿಂದೆ ಮುಂದೆ ಕೆಳಗೆ ಎರಡು ಕಡೆನೂ ವಾಂತಿಯಾಗಿ ವಿಷನೇ. ಪ್ರಮಾಣ, ಡೋಸ್ ಇಂಪಾರ್ಟೆಂಟ್. ಡೋಸ್ ಡಿಸೈಡ್ಸ್ ಎವ್ರಿ ಆನ್ ದಿಸ್ ಅರ್ತ್. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಈ ಜಗತ್ತಿನಲ್ಲಿ ದರ್ವೊಂದು ವಸ್ತು ವಿಷ ಐತೋ ಇಲ್ಲೋ ನಿರ್ಧಾರ ಮಾಡೋದು ಏನಪ್ಪ ಅಂದ್ರೆ ಪ್ರಮಾಣ. ಉಪ್ಪು ವಿಷ, ಸಕ್ಕರೆ ವಿಷ, ನೀರು ವಿಷ, ಕುಡಿಯೋ ನೀರು ವಿಷ. ನೀರು ವಿಷ ತಾನೇ. ಈಗ ಬಾವ್ಯಾಗ ಬಿದ್ದ ಜಾಸ್ತಿ ನೀರು ಕುಡಿಯೋರು, ಬಾವ್ಯಾಗ ಬಿದ್ದ ನೀರು ಸಾಯ್ತಾನ, ಜಾಸ್ತಿ ನೀರು ಕೂಡ ಸಾಯ್ತಾನ, ಅದು ವಿಷನೇ. ಹಾಂ, ಅತಿ ಹೆಚ್ಚಾದ್ರೆ, ಅದು ನಮ್ಮ ಹಿರಿಯರು ಹೇಳಿದ ಮಾತು, ಅತಿ ಹೆಚ್ಚಾದ್ರೆ ಅಮೃತನೂ ವಿಷ. ಆ ಒಂದು ಬೇಸ್ ಮೇಲೆ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತನ ಫಿಕ್ಸ್ ಮಾಡಿದ್ದಾರೆ. ಅದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ. ಆಮೇಲೆ ಎಕ್ಸೆಪ್ಟಬಲ್ ಡೈಲಿ ಇಂಟೇಕ್ ಅಂತೇನಿದೆ. ಇದ್ರ ಬೇಸ್ ಮೇಲೆ ಏನಪ್ಪ ಅಂದ್ರೆ, ಈಗ ಕೆಲವೊಂದು ಕೀಟನಾಶಕಗಳು ನಾವು ಹೊಡೆದ ಮೇಲೆ ಎಷ್ಟು ದಿವಸ ನಾವು ಹಣ್ಣು ಹರಿಬಾರ್ದು ಅಥವಾ ತಿನ್ನಬಾರ್ದು. ಈಗ ಕೆಲವೊಂದು ಇದ್ದಾವೆ 30 ದಿವಸ, 21, 16, 45, 60. ಇಮಿಡಾಕ್ಲೋಪ್ರಿಡ್ 60 ದಿವಸ ಇರುತ್ತೆ. ಅದಕ್ಕೆ ನಾವು ಎಂದೂ ಸಹಿತ ಒಂದು ಸಲ ನಾವು ಹೂ ಬಿಟ್ಟು ಆದಮೇಲೆ ಇಮಿಡಾಕ್ಲೋಪ್ರಿಡ್ ರೆಕಮೆಂಡ್ ಮಾಡೋಂಗಿಲ್ಲ. ಅಲ್ಲಿಂದ 60 ದಿವಸ. ಈಗ ಇನ್ನೂ 1 ತಿಂಗಳ ಹಾರ್ವೆಸ್ಟಿಂಗ್ ಮಾಡೋದೈತಪ್ಪ ಅಂತಂದರೆ ಅವಾಗ ನಾವು ಇಮಿಡಾಕ್ಲೋಪ್ರಿಡ್ ರೆಕಮೆಂಡ್ ಮಾಡೋಂಗಿಲ್ಲ. ಎಷ್ಟೋ ರೈತರು ಈ ಹಣ್ಣು ನೊಣ ಹತೋಟಿ ಮಾಡೋದ್ರ ಸಲುವಾಗಿ ಕೆಲವೊಂದು ಇಮಿಡಾಕ್ಲೋಪ್ರಿಡ್ ಸ್ಪ್ರೇ ಮಾಡ್ತಾರೆ. ನಾವು ಹೇಳಿರಂಗಿಲ್ಲ, ಬಿಡಂಗಿಲ್ಲ, ಹೊಡಿತಾರೆ ಅವರು. ನಾವು ಹೊಡಿಬೇಡ್ರಿ ಅಂತೀವಿ, ಅವ್ರು ಹೊಡಿತಾರೆ. ಅದಕ್ಕೆ ಆ ಒಂದು ಇಂಟರ್ವಲ್ ನೋಡ್ಕೋಬೇಕು, ಯಾವುದು ಕೀಟನಾಶಕ. ಈ ಜ್ಞಾನನೂ ಬೇಕಾಗತ್ತೆ ನಮಗೆ. ಅಂದರೆ ಕೆಲವೊಂದು ಕಡಿಮೆ, ಈಗ ಕ್ವಿನಾಲ್ಫಾಸ್ 25, 15 ದಿವಸ, ಲ್ಯಾಂಬ್ಡಾ ಸೈಲತ್ರಿನು, ಡೈಮಿಥೇಟ್ 15 ದಿವಸ ಇದೆ, ಬೈಫೆಂತ್ರಿನ್ 16 ದಿವಸ ಇದೆ, ಭಾಳ ಕಡಿಮೆ ದಿವಸದ್ದು ಇದ್ದಾವೆ. ಅಂಥವನ್ನು ಹೊಡೆದ್ರೆ ಏನು ಸಮಸ್ಯೆ ಇಲ್ಲ. ಹಾಗೆ ಎಲ್ಲ. ಇನ್ನು ಕೆಲವೊಂದು 7 ದಿವಸ ಇದ್ದಾವೆ, ಇನ್ನು ಕೆಲವೊಂದು 35 ದಿವಸವರೆಗೂ ಇದ್ದಾವೆ. ಅಥವಾ ಇನ್ನು ಈ ಥರ. ಆಮೇಲೆ ಕೆಲವೊಬ್ಬರು ಫಾರಿನರ್ಸು ನಮಗೆ ಇಷ್ಟೇ ಇದ್ದರೆ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟು ಇರಬೇಕು, ಅದಕ್ಕಿಂತ ಹೆಚ್ಚಿದ್ರೆ ನಾವು ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ. ಆ ಥರ. ಈಗ ಬೇರೆ ಬೇರೆ ಕಂಟ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ತಿರಲ್ಲ, ಅವ್ರಿಗೆ ಇದು ಮಾಹಿತಿ ಉಪಯೋಗ ಆಗುತ್ತೆ. ಸೊ ಅವರು ಅಳತೆ ಮಾಡ್ತಾರೆ. ಸೊ ಇಷ್ಟಿತ್ತು ಅಂದರೆ ಅವರು
ತೊಗೊಳಂಗಿಲ್ಲ. ನಿಮ್ಮಲ್ಲಿ ವಿಷ ಭಾಳ ಐತೆ, ಬ್ಯಾಡ ನಮ್ಗೆ ರಿಜೆಕ್ಟ್ ಮಾಡಿಬಿಡ್ತಾರೆ, ವಾಪಸ್ ಒಯ್ಯಿರಿ ಅಂತ. ಇನ್ನು ಟಿಪ್ಸ್ ಲಾಸ್ಟ್ ಕೆಲವೊಂದು ಈ ಇಳುವರಿ ಹೆಚ್ಚು ಮಾಡಲಿಕ್ಕೆ ಕೆಲವೊಂದು ಸಲಹೆ ನಿಮಗೆ ಏನಪ್ಪ ಅಂದರೆ, ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಕೆಲವು ಮಂದಿ ಈ ಭತ್ತದ ಗದ್ದೆ ಒಳಗೆ ನಮ್ದು ಯಾಕೋ ಇದು ನೀರು ನಿಂತು ಗಿಡ ರೋಗಗ್ರಸ್ತ ಅಥವಾ ಜಂಕರಿಸ್ದಂಗೆ ಆಗಕತ್ತವ್ರಿ ಅಂತಾರೆ. ಮಣ್ಣು ಜಿಗುಟ್ಟಿತ್ತು ಅಂದರೆ ಅಲ್ಲಿ ಗಾಳಿ ಆಡಂಗಿಲ್ಲ, ಆಮೇಲೆ ಉಷ್ಣತೆ ಇರೋಂಗಿಲ್ಲ, ಸಾಯಿಲ್ ಟೆಂಪ್ರೇಚರು, ಸಾಯಿಲ್ ಏರಿಯೇಷನ್. ನಾವು ಬರೀ ನೀರು ಪೋಷಕಾಂಶ ಅಷ್ಟೇ ಮಾತಾಡ್ತೀವಿ, ಗಾಳಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಮಣ್ಣಿನೊಳಗೆ ಗಾಳಿ ಆಡೋದು ಭಾಳ ಇಂಪಾರ್ಟೆಂಟು. ಬೇರು ಮಣ್ಣಾಗ ಗಾಳಿ ಇತ್ತಂದ್ರೆ ಬೇರು ಉಸಿರಾಡ್ತೈತಿ, ಅದು ಭಾಳ ಇಂಪಾರ್ಟೆಂಟು. ಈಗ ನಾವು ಭತ್ತದ ಗದ್ದೆಯೊಳಗೆ ಗಾಳಿ ಆಡೋಂಗಿಲ್ಲ, ಜಿಗುಟು ಮಣ್ಣು, ಅದನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಅದ್ರ ಕಡೆ ಲಕ್ಷ್ಯ ವಹಿಸ್ಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಎಲ್ಲರೂ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕಾಗೋದಿಲ್ಲಪ್ಪ, ನಮ್ಮ ಕಡೆ ಅಷ್ಟು ದನಕರುಗಳಿಲ್ಲ, ಸಗಣಿ ಇಲ್ಲ, ಮತ್ತು ಬೇರೆ ಏನಾದರೂ ದಾರಿ ಇದ್ರೆ ಹೇಳ್ರಿ. ಅದಕ್ಕೆ ನಾವು ಹಸಿರೆಲೆ ಗೊಬ್ಬರ ಸಣ್ಣ ಹಂಪ ಹಾಕಿ ಅದನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಭೂಮಿ ಬೇರೆ ದಾರಿ ಇದೆ ಆ ಥರ. ಆಮೇಲೆ ಗಿಡಕ್ಕೆ ಆಕಾರ ಕೊಡಬೇಕು. ಅದು ನಿಮ್ಮ ಅಂದರೆ ಟಿಪ್ಸ್ ಹೇಳ್ತೀನಿ, ಅದನ್ನು ಮರಿಬೇಡ್ರಿ ಇವೆಲ್ಲ. ಆಮೇಲೆ ಕಾಂಡಕ್ಕೆ ಸಂರಕ್ಷಣಾ ಲೇಪನ. ಕೆಲವೊಬ್ರು ಎಷ್ಟೋ ತೋಟಗಳಿಗೆ ಬಡ್ಡಿಗೆ ತೂತು ಹೊಡೆಯೋ ಕೀಟ ಬಂದು ಗೊತ್ತೇ ಆಗೋದಿಲ್ಲ, ರೈತಗೆ ಒಣಗಿ ಹೋಗಿಬಿಡ್ತವೆ. ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಸುಣ್ಣ ಬಳಕೆ ಮಾಡಬೇಕು, ಗೊಬ್ಬರ ಹಾಕಬೇಕು, ಲಘುಕೋಪಕೋಶ, ನೀರಿನ ಬಳಕೆ, ಮ್ಯಾಂಗೋ ಸ್ಪೆಷಲ್, ಇವೆಲ್ಲವನ್ನು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು. ಹೆಚ್ಚಿನ ಗುಣಮಟ್ಟದ ಇಳುವರಿ ತೆಗಿಲಿಕ್ಕೆ ಸಾಧ್ಯ. ಆಮೇಲೆ ಇನ್ನು NPK ಯಾವುದು ಉತ್ತಮ, ನಮ್ಮ ಭೂಮಿಗೆ ಎಷ್ಟು ಹಾಕಬೇಕು, ಯಾವುದು ಚಲೋ, ಅದು ಭಾಳ ಇಂಪಾರ್ಟೆಂಟ್. ಎಷ್ಟು ಹಾಕಬೇಕು, ನಾ ಹೇಳಿದ್ನಲ್ಲ ಡೋಸ್ ಅಮೃತನೋ ವಿಷನೋ ಅಂತ ಹೇಳಿದ್ನಲ್ಲ, ಡೋಸ್ ಇಂಪಾರ್ಟೆಂಟು. ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ಯಾವ್ದು ಹಾಕಬೇಕು ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಮಾವಿಗೆ ಯಾವ್ದು ಬೇಕು, ಪೊಟ್ಯಾಶ್ ಜಾಸ್ತಿ ಬೇಕು, ಅದಕ್ಕೆ ಪ್ರೀತಿ ಪೊಟ್ಯಾಶ್. ಆಮೇಲೆ ಕ್ಯಾಲ್ಸಿಯಮ್. ಈಗ ಕೆಲವೊಬ್ಬರಿಗೆ ಜಿಲೇಬಿ ಕಂಡ್ರೆ ಪ್ರೀತಿ, ಕೆಲವರಿಗೆ ಪೇಡೆ ಕಂಡ್ರೆ ಪ್ರೀತಿ, ಕೆಲವರಿಗೆ ಮೈಸೂರು ಪಾಕ್ ಕಂಡ್ರೆ ಪ್ರೀತಿ, ಕೆಲವರಿಗೆ ಒಂದೊಂದು ಪ್ರೀತಿ. ಹಂಗೆ ಮಾವಿಗೆ ಕ್ಯಾಲ್ಸಿಯಮ್ ಅಂದ್ರೆ ಭಾಳ ಪ್ರೀತಿ. ಕ್ಯಾಲ್ಸಿಯಮ್ ಬೇಕು, ಪೊಟ್ಯಾಶ್, ಇವೆರಡು ಭಾಳ ಇಂಪಾರ್ಟೆಂಟ್. ಆಮೇಲೆ ಮಾವಿನ ಗಾತ್ರ ಹೆಚ್ಚಿಸ್ಬೇಕಾಗಿದೆ. ಅಲ್ಲಿ ಈಗ ನೀವು ಪ್ಲಾನೋಫಿಕ್ಸ್ ಬಗ್ಗೆ ಕೇಳಿರಿ. ಗಾತ್ರ ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಗಾತ್ರನೇ ಇಂಪಾರ್ಟೆಂಟ್. ಮೀಡಿಯಮ್ ಒಂದು 300ರಿಂದ 350 ಗ್ರಾಮ್ ಬೇಕು. 350 ಗ್ರಾಮ್ ಬೇಕು ಅಂದರೆ ಅಲ್ಲಿ ಒಂದು ಏನಪ್ಪ ಅಂತಂದ್ರೆ, ಮಾವಿನ ಗಾತ್ರ ಹೆಚ್ಚಿಸಲಿಕ್ಕೆ ಒಂದು ಟ್ರೈಕ್ಯಾಂಟಿನಾಲ್ ಅಂತೇಳಿ ಒಂದು ಗ್ರೋತ್ ಪ್ರೊಮೋಟ್ರ್ ರೆಗ್ಯುಲೇಟ್ರ್. ಸೊ ಅದು ಏನಪ್ಪ ಅಂತಂದರೆ ಹಣ್ಣಿನ ಗಾತ್ರವನ್ನು ಒಂದು 50 ಗ್ರಾಮ್ ಹೆಚ್ಚು ಮಾಡಿ. 250 ಇತ್ತಂದ್ರೆ 300 ಗ್ರಾಮ್, 300 ಆಗ್ತಿತ್ತು ಅಂದ್ರೆ 350 ಗ್ರಾಮ್, 50 ಗ್ರಾಮ್ವರೆಗೂ ಆ ಹಣ್ಣಿನ ಗಾತ್ರವನ್ನು ಹೆಚ್ಚಿಸ್ಬೋದು. ಇದನ್ನು ನೀವು 1 ಲೀಟ್ರಿಗೆ 1 ml ಅಂತೆ ಯಾವುದೇ ಕೀಟನಾಶಕ ಫಂಜಿಸೈಡ್ ಜೊತೆಗೆ ಸ್ಪ್ರೇ ಮಾಡ್ಬೋದು. ಎಟ್ ದಿ ಟೈಮ್ ಆಫ್ ಯಾವಾಗ ಹೊಡಿಬೇಕಪ್ಪ ಅಂದರೆ, ಇದನ್ನು ಹಣ್ಣಿನ ಗಾತ್ರ ಈ ಲಿಂಬೆ ಗಾತ್ರದ ಸೈಜ್ ಇದ್ದಾಗ ಇದನ್ನು ಹೊಡಿಬೇಕು. ಲಿಂಬೆ ಗಾತ್ರದ ಸೈಜ್ ಇದ್ದಾಗ ಇದನ್ನು ಹೊಡೆದ್ರೆ ಹಣ್ಣಿನ ಗಾತ್ರ ನಾರ್ಮಲ್ಗಿಂತ 50 ಗ್ರಾಮ್ ಹೆಚ್ಚಾಗುತ್ತೆ. ಸೊ ನಮಗದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ನನ್ನ ಮಾವಿನ ಬಾರಕ್ಕೆ ಎಷ್ಟು ಬಾರಿ ಯಾವಾಗ ಸಿಂಪಡಿಸಬೇಕು ಭಾಳ ಇಂಪಾರ್ಟೆಂಟು. ಆಮೇಲೆ ಉತ್ತಮವಾದ ಶಿಲೀಂಧ್ರನಾಶಕ ಇನ್ಸೆಕ್ಟಿಸೈಡ್ ಯಾವುದು ಅದನ್ನು ತಿಳ್ಕೊಬೇಕು, ಅದು ಭಾಳ ಇಂಪಾರ್ಟೆಂಟು. ಮತ್ತು ಈಗ ಹೂವು ಆಡಬೇಕಾದ್ರೆ ಏನು ಮಾಡಬೇಕು, ನಾ ಹೇಳಿದ್ನಲ್ಲ, ತಂಪಾದ ತಿಂಗಳಲ್ಲಿ ಮಾವು ಇದು ಏನಪ್ಪ ಅಂದ್ರೆ ರಾತ್ರಿಯಲ್ಲಿ ಈ ಒಂದು ಕಂಡೀಷನ್ ಇತ್ತಂದ್ರೆ ಹೂ ಬಿಡ್ತೈತಿ. ಈಗ ಮುಂದೆ ಬರ್ತೈತೆ ನವಂಬರ್ ಡಿಸೆಂಬರ್ ತಿಂಗಳದಾಗ ಈ ಕಂಡೀಷನ್ ಬರ್ತೈತಿ, ಆವಾಗ ಹೂ ಬಿಡ್ತೈತಿ. ಇನ್ನು ಕೆಲವೊಬ್ಬರು ಪ್ಯಾಕ್ಲೋಬಿಟ್ರಾಜೋಲ್ ಇದನ್ನು ನಾನು ರೆಕಮೆಂಡ್ ಮಾಡೋಂಗಿಲ್ಲ. ಅಗದಿ ಹುಷಾರಿದ್ದಂಥ ರೈತರಿಗೆ ಬೇಕು ಅಂದರೆ ಪರ್ಸ್ನಲ್ ಬೆಟ್ಟಾಗ್ರೆ ಅವ್ರಿಗೆ ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಹೇಳ್ತೀನಿ. ಸೊ ಬ್ಯಾಗಿಂಗ್ ಮಾಡೋದು, ಈಗ ಕೆಲವೊಬ್ರು ಹೈ ಡೆನ್ಸಿಟಿ ಒಳಗೆ 10ರಿಂದ 12 ಫೀಟ್ ಅಷ್ಟೇ ಪ್ರೂನಿಂಗ್ ಮಾಡಿರ್ತಾರಲ್ಲ, ಅಂಥವ್ರಿಗೆ ನಾವು ಬ್ರೌನ್ ಕವರ್ ಬ್ಯಾಗಿಂಗ್ ಹೇಳ್ತೇವೆ. ಎಸ್ಪೆಷಲಿ ಈ ಕೇಸರ್ ತಳಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತೈತಿ. ಆಪೂಸ್ಗೆ ಅಷ್ಟೊಂದು ನಾವು ರೆಕಮೆಂಡ್ ಮಾಡಿಲ್ಲ. ಕೇಸರ್ ಯಾರು ಬೆಳೀತಿದ್ರೆ ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಅಂಥವ್ರಿಗೆ ಬ್ಯಾಗಿಂಗ್ ಅಗದಿ ಸೂಕ್ತ. ದೊಡ್ಡ ಗಾತ್ರ ಆಗುತ್ತೆ, ಕಲರ್ ಬರ್ತೈತಿ, ಹೆಚ್ಚಿನ ರೇಟ್ ಸಿಗುತ್ತೆ, ಎಕ್ಸ್ಪೋರ್ಟ್ ಮಾಡೋಕೆ ಭಾಳ ಸೂಕ್ತ. ಇದು ನಿಮ್ಮ ಇದು ಲಿಂಬಿಯಿಂದ ಮೋಸಂಬಿ ಗಾತ್ರ ಬಿಫೋರ್ ಫೆಬ್ರವರಿ ತಿಂಗಳಲ್ಲಿ ಅನ್ಕೊಟ್ಟು ಹಚ್ಕೊಂಡು ಫೆಬ್ರವರಿ. ಆಮೇಲೆ ನಮ್ಮ ಪ್ರಾದೇಶಿಕ ತೋಟ ಮಾವು ತರಬೇತಿ ವರ್ಷದಲ್ಲಿ ನಾವು 4ರಿಂದ 5 ತರಬೇತಿ ಹಮ್ಕೋತೇವೆ, ಎಕ್ಸ್ಕ್ಲೂಸಿವ್ಲಿ ಆನ್ ಮಾವಿನ ಮೇಲೆ. ಈಗೇನೋ ನಾವು ಈ 1 ತಾಸಿನಾಗ ಮಾಡಿರಿ ಅಂತಂದರೆ, ನಾವು 5 ದಿವಸ ಮಾಡುವಂಥ ತರಬೇತಿ 50 ನಿಮಿಷನಾಗ ಮಾಡೋದ್ರೆ ನನಗೆ ಕಷ್ಟ ಆಗುತ್ತೆ. ಫಾಸ್ಟ್ ಹೇಳಿದರೂ ನಿಮಗೆ ಒಳಗೆ ಹೋಗೋದಿಲ್ಲ.
ಆದಷ್ಟು ಏನಪ್ಪ ಅಂದರೆ ನಾನು ಕ್ರೀಮ್ ಪೋರ್ಷನ್ ಕವರ್ ಮಾಡಿದ್ದೀನಿ. ಸೊ ಅದಕ್ಕೆ ನಾವು ತರಬೇತಿ ಮಾವಿನ ಮೇಲೆ ತರಬೇತಿ ಕಂಡಕ್ಟ್ ಮಾಡ್ತೀವಿ. ನೀವು ಅಲ್ಲಿ ಅಟೆಂಡ್ ಆದರೆ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊತೀರಿ. ಮತ್ತು ಈಗ ಹವಾಮಾನದ ಆಧಾರಿತ ಮೇಲೆ ನಾವು ತರಬೇತಿ ಕೊಡ್ತೇವೆ. ಪ್ರತಿ ವರ್ಷ ಪ್ರತಿ ವರ್ಷ ಬೇರೆ ಬೇರೆ ಹವಾಮಾನ ಬೇರೆಯೇ ಇರುತ್ತೆ. ಈ ವರ್ಷ ಬೇರೆ, ಮುಂದಿನ ವರ್ಷ ಮತ್ತೆ ಬೇರೆ, ಅದ್ರ ಮುಂದಿನ ವರ್ಷ ಇನ್ನೂ ಬೇರೆ. ಸೊ ಅದ್ರ ತಕ್ಕಂಗೆ ನಾವು ತರಬೇತಿ ಕೊಡ್ತೇವೆ. ಆಮೇಲೆ ಸಂಘಟನೆ, ಈಗೇನು ನಮ್ಮ ಮಾವು ಬಳಗ ಐತಲ್ಲ, ಈ ರೀತಿ ಸಂಘಟನೆ ಇತ್ತು ಅಂದರೆ ನಿಮ್ಗೆ ಭಾಳ ಅನುಕೂಲ ಇದೆ. ಒಮ್ಮೆಗೆ ಮೆಟೀರಿಯಲ್ ತರಿಸ್ಬೋದು, ಲಾರ್ಜ್ ಸ್ಕೇಲ್ ಚೀಪಾಗಿ ಕೆಲಸ ಆಗುತ್ತೆ. ಆಮೇಲೆ ಒಬ್ರಿಗೊಬ್ರು ಮಾತಾಡಿಕೊಂಡು ಒಮ್ಮೆಗೆ ಹತೋಟಿ ಕ್ರಮಗಳನ್ನು ತೊಗೋಬೋದು. ಒಬ್ಬರಿಗೆ ಗೊತ್ತಿಲ್ಲದ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಸೊ ವಿನಿಮಯ ಮಾಡಿಕೊಂಡ್ರೆ ಮಾಹಿತಿಯನ್ನು ನಿಮ್ಗೆ ಅಗದಿ ಇದರಿಂದ ಏನು ಸಂಘಟನೆಯಿಂದ ಸಾಧ್ಯ. ಆಮೇಲೆ ಈಗ ನಮ್ಮಲ್ಲಿ ಈ ಕ್ಲೈಮೇಟ್ ಚೇಂಜ್ ಫೋರ್ಕಾಸ್ಟ್ ವಾರ್ನಿಂಗ್ ಇಂಥವೆಲ್ಲ ನಾವು ಸ್ವಲ್ಪ ವಾಟ್ಸಪ್ ಮೂಲಕ ಕೊಡ್ತಿರ್ತೀವಿ. ಇನ್ನೂ ಅನೇಕ. ಆಮೇಲೆ ಇನ್ನು ಕೆಲವೊಂದು ನೆನಪಿಡಬೇಕಾದದ್ದೇನೆಂದರೆ, ಸರಿಯಾದ ಸಮಯಕ್ಕೆ ಸರಿಯಾದ ಕೀಟನಾಶಕ, ಸರಿಯಾದ ಸಿಂಪರಣಾ ಯಂತ್ರವನ್ನು ಆಯ್ಕೆ ಮಾಡಿ ಸರಿಯಾಗಿ ಸಿಂಪಡಿಸಬೇಕು. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಸಿಂಪರಣೆಗೆ ಟ್ರ್ಯಾಕ್ಟರ್ ಚಾಲಿತ ಪಂಪ್ ಯೂಸ್ ಮಾಡಬೇಕು. ಈ ಬೆನ್ನಿಗೆ ಹಾಕ್ಕೊಂಡು ಹೊಡಿಯೋದ್ರ ಮೇಲೆ ಹೋಗೋದಿಲ್ಲ, ಫೋರ್ಸ್ ಇರೋದಿಲ್ಲ, ಎಲ್ಲ ಕಡೆ ಬಡಿಯೋದಿಲ್ಲ. ಟ್ರ್ಯಾಕ್ಟರ್ ಆಪ್ರೇಟೆಡ್ ಮಾಡಿದರೆ ಚಲೋ. ಎಲ್ಲ ರೈತರು ಅದನ್ನೇ ಮಾಡ್ತಾರೆ. ಆಮೇಲೆ ಗಿಡದ ವಯಸ್ಸಿಗೆ ತಕ್ಕಂಗೆ ನೀರು ಉಪಯೋಗ ಮಾಡಬೇಕು. 2.5 3 ಲೀಟ್ರ್ ಹಿಡ್ಕೊಂಡು 15 20 ಲೀಟ್ರ್ ನೀರು ಬೇಕಾಗ್ತದೆ. ವಯಸ್ಸಿನ ಗಿಡಕ್ಕೆ 50 ವರ್ಷದ ಗಿಡಕ್ಕೆ 15 20 ಲೀಟ್ರ್ ಬೇಕಾಗುತ್ತೆ. ಸಣ್ಣಕ್ಕೆ 3 4 ಲೀಟ್ರ್ ಬೇಕಾಗುತ್ತೆ ಯಾರಿಗಾದರೂ, ಅದೇನು ಹೇಳಬೇಕಾಗಿಲ್ಲ. ಸೊ ಹೀಗಾಗಿ ಇದಿಷ್ಟು ನನ್ನ ಒಂದು ಈ ವರ್ಷ ಅದೇ ನನ್ನ ಉದ್ದೇಶ ಏನಂದರೆ, ಈ ಕಾರ್ಯಾಗಾರದ್ದು ಎಕ್ಸ್ಪೋರ್ಟ್ ಮಾಡೋದ ಒಂದು ಉದ್ದೇಶದಿಂದ ನಾವು ಇದಿಷ್ಟನ್ನು ಅನುಸರಿಸಿದರೆ ಅಟ್ಲೀಸ್ಟ್ ನಾವು ರೂಪಾಯಿದಲ್ಲಿ ಒಂದು 40% 50% ಈ ವರ್ಷ ಸಾಧನೆ ಮಾಡಿದ್ರೂ ಅದು ದೊಡ್ಡದ ಒಂದು ಸಾಧನೆ ಅಂತ ತಿಳ್ಕೊತೀನಿ. ಇದಕ್ಕಿಂತ ಇನ್ನೂ ನಾನು ಈಗ ಕೆಲವೊಬ್ಬರು ಮಾವನ್ನು ಬೇರೆ ಬೇರೆ ಅಂತರದಲ್ಲಿ ಹೆಚ್ಚಿರ್ತಾರೆ. 5x5, 2.5 2.5 into 2.5, 5 into 2.5, ದೆನ್ 7 to 7, 10 into 10 ಹಂಗೆ ಬೇರೆ ಬೇರೆ. ಇವು 1 ಎಕರೆಗೆ ಏನಪ್ಪ ಅಂದ್ರೆ 50ರಿಂದ ಹಿಡ್ಕೊಂಡು 500 ಗಿಡ ಮಟ್ಟನೂ ಕೆಲವೊಂದು ಸಾಧ್ಯತೆ ಇದೆ. ಅಂಥಲ್ಲಿ ಮ್ಯಾನೇಜ್ಮೆಂಟ್ ಬೇರೆ ಆಗುತ್ತೆ. ಅಂಥವ್ರಿಗೆ ಏನಾದರೂ ಮಾಹಿತಿ ಬೇಕಂದ್ರೆ ನನಗೆ ಪರ್ಸ್ನಲಿ ನನಗೆ ಬಂದು ಭೇಟಿ ಆದರೆ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾನೆ. ಆಮೇಲೆ ನೀವು ಈ ಒಂದು ಆಗಲೇ ಹೇಳ್ದಂಗೆ ಆಕಳವಾಡಿ ಈ ಬಳಗ ಹುಟ್ಟು ಹಾಕಿದ್ದೆ ನಮ್ಮ ಒಂದು 4-5 ಜನರಿಂದ. ಸೊ ಅದರ ಸದಸ್ಯತ್ವಕ್ಕಾಗಿ ನೀವು ಇದನ್ನು ಮಾಡಿದ್ರಿ ಅಂದರೆ, ಈಗ ಇಲ್ಲಿ ಬಂದಂಥ ಏನು ರೈತರು ಇದ್ರಲ್ಲ ಅವ್ರದ್ದು ಮೋಸ್ಟ್ಲಿ ವಾಟ್ಸಪ್ ಗ್ರೂಪ್ ಮಾಡಿರ್ಬೋದು. ಸೊ ರಿಯಲ್ಲಾಗಿ ನಾವು ಮಾವು ಬೆಳೆಗಾರರು ಇದ್ರಪ್ಪ ಅಂತಂದರೆ ನಾವು ಕಳಿಸಿದಂಥ ಒಂದು ಮಾಹಿತಿ ಅದು ಸಾರ್ಥಕ ಆಗುತ್ತೆ ಮಾವು ಬೆಳೆಗಾರರಿಗೆ ತಲುಪಿದರೆ. ಸೊ ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿರಿ, ಅದಕ್ಕೆ ನಾನು ಮಾಹಿತಿಯನ್ನು ಒದಗಿಸ್ತೀನಿ. ಏನು ಮಾಡಬೇಕು ಬೇಸ್ಡ್ ಆನ್ ಕ್ಲೈಮೇಟ್ ಚೇಂಜ್, ಏನೇನು ಮಾಡಬೇಕು, ಹಿಂಗಿದ್ದಾಗ ಏನು ಮಾಡಬೇಕು ಅಂತ ದಿನಾಲೂ ಅಲ್ಲ, ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾನು ಮಾಹಿತಿಯನ್ನು ಹಂಚ್ತೇನೆ. ಸೊ ಅದಕ್ಕೆ ನೀವು ಸದಸ್ಯತ್ವ ಆದವರಿಗೆ ಮಾತ್ರ ಈ ಒಂದು ಸದುಪಯೋಗ ಆಗುತ್ತೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತು